ದೇವರ ಯೋಚನೆ, ಮನುಷ್ಯನ ಜಾತಕ ಏನು ಗೊತ್ತಾ? ಅವನೊಂದು ತೋಟನ ಸೃಷ್ಟಿ ಮಾಡಬೇಕು ಅಂತಲ್ಲ, ಅವನಿಗಾಗಿ ದೇವರು ತೋಟನ ಸೃಷ್ಟಿ ಮಾಡಿದ್ರು. ನೀನು ಅದರೊಳಗಡೆ ಇರಪ್ಪ ಅಂದರು. ಮತ್ತು ಯಾವುದೆಲ್ಲ ದೇವರೇ ನಾನು ಬೆಳೆಸ್ಬೇಕಲ್ಲ, ಫಸ್ಟೇ ನಿನಗಾಗಿ ನಾನೆಲ್ಲ ಬೆಳೆಸಿಟ್ಟಿದ್ದೀನಿ, ನೀನು ಅದನ್ನು ತಿನ್ನಬೇಕು ಅನ್ನೋದು ದೇವರ ಚಿತ್ತ. ಸೊ ನನಗೆ ನಿಮಗೆ ಬರುವಂಥ ಆಶೀರ್ವಾದಗಳು ಎಲ್ಲೋ ಒಂದು ಕಡೆ ಇದೆ. ಈಗ ರೈಟ್ ನಾವು ಐ ಕಮ್ಯಾಂಡ್ ಇನ್ ದ ನೇಮ್ ಆಫ್ ಜೀಸಸ್ ಟು ಕಮ್ ಟು ಮೀ ಆ್ಯಂಡ್ ಯು ಇನ್ ದ ನೇಮ್ ಆಫ್ ಜೀಸಸ್. ಸೊ ತೋಟದಲ್ಲಿ ಮನುಷ್ಯನನ್ನು ದೇವರು ಇಟ್ಟಾಗ, ದೇವರು ಮನುಷ್ಯನನ್ನು ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಇಟ್ಟಿಲ್ಲ. ಪ್ರಾರ್ಥನೆ ಮಾಡಿ ದೇವರೇ ಅನುದಿನದ ಆಹಾರ ನಮಗೆ ಕೊಡಪ್ಪ ಅನ್ನೋ ಜಾಗದಲ್ಲಿ ದೇವರು ಮನುಷ್ಯನನ್ನು ಇಡಲೇ ಇಲ್ವಂತೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರೇಯರ್ ಈಸ್ ಮೆಂಟ್ ಫಾರ್ ರಿಲೇಷನ್ಶಿಪ್, ನಾಟ್ ಫಾರ್ ಆಸ್ಕಿಂಗ್ ಮನಿ. ಇವತ್ತು ನೀನಲ್ಲ, ನಿನ್ನೊಳಗಿರೋ ಕೃಪೆ, ನಿನ್ನೊಳಗಡೆ ಇರುವಂಥ ಅಭಿಷೇಕ, ನಿನ್ನೊಳಗಡೆ ಇರುವಂಥ ಡಿವೈನ್ ನೇಚರು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡುತ್ತೆ. ಇವತ್ತು ನೀವು ತಪ್ಪು ಮಾಡ್ತಾ ಇರ್ಬೋದು, ಒಂದು ವೇಳೆ ಪಾಪದಲ್ಲಿ ಇರ್ಬೋದು, ಆದರೆ ಅದರಲ್ಲೇ ಯು ವಿಲ್ ನಾಟ್ ಎಂಜಾಯ್. ಒಂದು ದಿವಸ ನೀನು ಆಚೆ ಬರ್ತೀಯ. ಯಾಕೋತ್ತಾ? ಡಿವೈನ್ ನೇಚರ್ ಈಸ್ ಇನ್ಸೈಡ್ ಯು. ಆಮೇಲೆ ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ದೇವರ ಯೋಚನೆ, ಮನುಷ್ಯನ ಜಾತಕ ಏನು ಗೊತ್ತಾ? ಅವನೊಂದು ತೋಟನ ಸೃಷ್ಟಿ ಮಾಡಬೇಕು ಅಂತಲ್ಲ, ಅವನಿಗಾಗಿ ದೇವರು ತೋಟನ ಸೃಷ್ಟಿ ಮಾಡಿದ್ರು. ನೀನು ಅದರೊಳಗಡೆ ಇರಪ್ಪ ಅಂದರು. ಮತ್ತು ಯಾವುದೆಲ್ಲ ದೇವರೇ ನಾನು ಬೆಳೆಸ್ಬೇಕಲ್ಲ, ಫಸ್ಟೇ ನಿನಗಾಗಿ ನಾನೆಲ್ಲ ಬೆಳೆಸಿಟ್ಟಿದ್ದೀನಿ, ನೀನು ಅದನ್ನು ತಿನ್ನಬೇಕು ಅನ್ನೋದು ದೇವರ ಚಿತ್ತ. ಸೊ ನನಗೆ ನಿಮಗೆ ಬರುವಂಥ ಆಶೀರ್ವಾದಗಳು ಎಲ್ಲೋ ಒಂದು ಕಡೆ ಇದೆ. ಈಗ ರೈಟ್ ನಾವು ಐ ಕಮ್ಯಾಂಡ್ ಇನ್ ದ ನೇಮ್ ಆಫ್ ಜೀಸಸ್ ಟು ಕಮ್ ಟು ಮೀ ಆ್ಯಂಡ್ ಯು ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಸೊ ದೇವರು ತೋಟದಲ್ಲಿ ಇಟ್ಟರಲ್ಲ, ಸೊ ತೋಟದಲ್ಲಿ ಮನುಷ್ಯನನ್ನು ದೇವರು ಇಟ್ಟಾಗ, ದೇವರು ಮನುಷ್ಯನನ್ನು ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಇಟ್ಟಿಲ್ಲ. ಪ್ರಾರ್ಥನೆ ಮಾಡಿ ದೇವರೇ ಅನುದಿನದ ಆಹಾರ ನಮಗೆ ಕೊಡಪ್ಪ ಅನ್ನೋ ಜಾಗದಲ್ಲಿ ದೇವರು ಮನುಷ್ಯನನ್ನು ಇಡಲೇ ಇಲ್ವಂತೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರೇಯರ್ ಈಸ್ ಮೆಂಟ್ ಫಾರ್ ರಿಲೇಷನ್ಶಿಪ್, ನಾಟ್ ಫಾರ್ ಆಸ್ಕಿಂಗ್ ಮನಿ. ಪ್ರಾರ್ಥನೆ ಅನ್ನೋದು ದೇವರೊಂದಿಗಿರುವಂಥ ಐಕ್ಯತೆ ಹೊರತು ದೇವರೇ ನನಗೆ ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು ಅಂತ ನಾವು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಸೇವಕರು ಈ ರೀತಿ ಹೇಳಿದ್ರು, ನಾನು ಸೇವೆಗೆ ಬಂದು 35 ವರ್ಷ ಆಯಿತು, ಇದಕ್ಕಾಗಿ ಹಣಕ್ಕಾಗಿ ನಾನು ಪ್ರಾರ್ಥನೆ ಮಾಡಿದ್ದೇ ಇಲ್ಲ ಅಂದರು. ಇಟ್ ವಾಸ್ ಶಾಕಿಂಗ್. ಫ್ರಮ್ 35 ಇಯರ್ಸ್, 35 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ, ಇದುವರೆಗೂ ದೇವರೇ ನನಗೆ ದುಡ್ಡು ಕೊಡು ಅಂತ ನಾನು ಕೇಳಿದ್ದೇ ಇಲ್ಲ. ಯಾಕೆ ಗೊತ್ತಾ? ದೇವ್ರು ನನಗೆ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಏನು ಪ್ರಿನ್ಸಿಪಲ್ ಅಂದರೆ, ನೀನು ಏನು ಬಿತ್ತುತ್ತೀಯೋ ಅದು ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ರಲ್ಲ, ಇನ್ನೇನು ಕೇಳೋದು? ಸೊ ನಾನು ಯಾವತ್ತೂ ದೇವ್ರ ಹತ್ರ ಈ 35 ವರ್ಷದಲ್ಲಿ ದೇವರೇ ನನಗೆ ಇದು ಕೊಡು, ಅದು ಕೊಡು ಅಂತ ಒಂದು ಸತಿ 2 ಸತಿ ನಾನು ಗ್ಯಾಪ್ನ ಇದ್ದಂಗೆ ಕೇಳಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ. 35 ಇಯರ್ಸಲ್ಲಿ 35 ವರ್ಷದಲ್ಲಿ ದೇವರೇ ನನಗೆ ಕಾಸು ಕೊಡಪ್ಪ ಅಂತ 2 ಸತಿ ಕೇಳಿದ್ದೀನಿ ಅಂತ ಹೇಳ್ತಾರೆ. ಸೊ ಅದನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಗಿತ್ತು. ದೇವ್ರ ತೋಟದಲ್ಲಿ ದೇವರೇ ಅನುದಿನದ ಆಹಾರ ನನಗೆ ಕೊಡಪ್ಪ, ಇವತ್ತಿಗೆ ಬೇಕಾದ ಆಹಾರ ಕೊಡಪ್ಪ ಅಂತ ಹೇಳೋ ಜಾಗದಲ್ಲಿ ಇಟ್ಟಿದ್ರ. ದೇರ್ ವಾಸ್ ಅನ್ಲಿಮಿಟೆಡ್ ಫುಡ್. ದೇವ್ರೆ ಇವತ್ತು ಹೇಗಾದರೂ ಒಂದು 25 ಲೀಟ್ರ್ ಕ್ಯಾನ್ ವಾಟರ್ ಬೇಕು, ನೀರು ಬೇಕು ದೇವರೇ, ಒಂದು 2 ಲೀಟ್ರ್ ನೀರು ಬೇಕು ಅಂಥ ಜಾಗದಲ್ಲಿ ಇಟ್ಟಿದ್ರ. 4 ನದಿಗಳು ಓಡೋ ಜಾಗದಲ್ಲಿ ಇಟ್ಟಿದ್ರು. ಇದು ದೇವರ ಚಿತ್ತ. ಆಮೆನ್. ದಿಸ್ ವಾಸ್ ದ ಪ್ಲ್ಯಾನ್ ಆಫ್ ಗಾಡ್. ಆಮೆನ್. ಸೊ ಪ್ರಾರ್ಥನೆ ಅನ್ನೋದು ಫಸ್ಟ್ ಪ್ಲ್ಯಾನ್ ಎ ಏನು ಗೊತ್ತಾ? ಐಕ್ಯತೆ, ಫೆಲೋಶಿಪ್. ಪ್ಲ್ಯಾನ್ ಬಿ, ಸೆಕೆಂಡ್ ಆಪ್ಷನ್ನೇ ದೇವರೇ ನನ್ನನ್ನು ಆಶೀರ್ವದಿಸು ಅಂತ ಕೇಳೋ ಜಾಗ. ಆಮೆನ್. ಈ ರೀತಿ ಹೇಳ್ತೀನಿ ನೋಡಿ. ಈಗ ಒಂದು ಶಿಪ್ಪಲ್ಲಿ ಹೋಗ್ತಾರೆ, ಒಂದು ಹಡಗಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಟ್ರಾವೆಲಿಂಗ್ ಹೋಗೋದಕ್ಕೆ ಫಸ್ಟ್ ಆಪ್ಷನ್ ಏನು? ಶಿಪ್ಪು. ಲೈಫ್ ಜಾಕೆಟ್ ಅಂತ ಇಟ್ಟಿರ್ತಾರೆ. ಅದೇನಕ್ಕೆ ಗೊತ್ತಾ? ಅದು ಒಡೆದೋದ್ರೆ, ಅಪಾಯ ಬಂದರೆ ಆಪ್ಷನ್ 2 ಲೈಫ್ ಜಾಕೆಟ್ ಹಾಕ್ಕೊಬೇಕು. ಆಮೇನ್. ಸೊ ಅದು ಇನ್ನಿಟ್ಟಿರೋದು ಏನಕ್ಕೆ ಗೊತ್ತಾ? ಎಲ್ಲರೂ ಯೂಸ್ ಮಾಡಿರಿ ಅಂತಲ್ಲ, ಒಂದು ವೇಳೆ ಅಪಾಯ ಏನಾದರೂ ಬಂತು ಅಂದರೆ ಆಪ್ಷನ್ 2 ಅದು. ಸೊ ಟ್ರಾವೆಲಿಂಗ್ಗೆ ಲೈಫ್ ಜಾಕೆಟ್ ಎಲ್ಲ ಇಂಪಾರ್ಟೆಂಟು, ಟ್ರಾವೆಲಿಂಗ್ಗೆ ಶಿಪ್. ಸೊ ಹಡಗು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ರೀತಿ ಫಸ್ಟ್ ಆಪ್ಷನ್ ಪ್ರಾರ್ಥನೆ. ಏನಕ್ಕೆ ಅಂದರೆ ಐಕ್ಯತೆ. ಪ್ಲ್ಯಾನ್ ಬಿನೇ ದೇವರೇ ನನಗೆ ಕೊಡಪ್ಪ, ಆಶೀರ್ವಸಪ್ಪ ಅನ್ನೋದು, ಅದು ಪ್ಲ್ಯಾನ್ ಬಿ. ಅದು ಬೇಕಾಗಿರಲ್ಲ. ಆಮೇಲೆ ನಾನೇನು ಹೇಳ್ತೀನಿ ಅಂದರೆ, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರಿಗೆ, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರಿಗೆ
ತಾನಾಗೆ ಎಲ್ಲ ಬರುತ್ತೆ. ಆಮೆನ್. ಪಾಸ್ಟರ್, ದೇವರ ಚಿತ್ತ ಏನು ಅಂತ ನಾನು ತಿಳ್ಕೊಬೇಕು. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ಒಂದು ಸೇವಕರು ಹೇಳ್ತಾರೆ, ದ ರಿಟನ್ ವರ್ಡ್ ಆಫ್ ಗಾಡ್ ಈಸ್ ದ ವಿಲ್ ಆಫ್ ಗಾಡ್. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ಬರೆದಿರುವ ವಾಕ್ಯನೇ ದೇವರ ಚಿತ್ತ. ಸೊ ದೇವ್ರ ಚಿತ್ತ ನಿನ್ನ ಮೇಲೆ ದೇವರು ಏನು ಇಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಏನಪ್ಪ ಯಾರಾದರೂ ನನ್ನ ಬಗ್ಗೆ ಏನಾದರೂ ಹೇಳ್ತಾರಾ ಅಂತ ಹುಡ್ಕೋದು ಬೇಕಾಗಿಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದೇ ಈ ವಾಕ್ಯದ ಮುಖಾಂತರನೇ ದೇವರ ಚಿತ್ತನ ಇವತ್ತು ನಿನಗೆ ತಿಳಿಸ್ತಾರೆ. ಒಂದು ನೀವು ಓದಿ ತಿಳ್ಕೊಬೋದು, ಅಥವಾ ದೇವರು ಇಲ್ಲಿ ಬರೆದಿರೋದನ್ನು ನಾನು ಹೇಳೋದ್ರ ಮುಖಾಂತರ ದೇವ್ರ ಚಿತ್ತನ ನೀವು ತಿಳ್ಕೊಬೋದು. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಪಾಸ್ಟರ್, ಹಂಗಾದ್ರೆ ಪ್ರಾಫಸಿ ನಾನೇನು ಹೇಳ್ತೀನಿ ಗೊತ್ತಾ? ದೇವರು ನಿನ್ನೊಂದಿಗೆ ಮಾತನಾಡಬೇಕು ಅಂತಿದ್ದಿದ್ರೆ ಪ್ರವಾದನೇನ ಅಥವಾ ಪ್ರವಾದಿನ ನಿನ್ನ ಹತ್ರನೇ ಕಳಿಸ್ತಾರೆ. ವರ್ಡ್ ವಿಲ್ ಕಮ್. ಸೊ ಇವತ್ತಿನ ಸಂದೇಶಕ್ಕೆ ಐ ಆಮ್ ದ ಪ್ರಾಫಿಟ್. ಐ ಮೀನ್ ಇವತ್ತು ನಿನ್ನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದಕ್ಕೆ ದೇವರು ಇವತ್ತು ನನ್ನನ್ನು ಪ್ರವಾದಿಯಾಗಿ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ದೇವರು ದಾವೀದನನ್ನು ಅರಸನಾಗಿ ಮಾಡಬೇಕಾಗಿತ್ತು. ಈಗ ದಾವೀದನನ್ನು ದೇವರು ಹುಡ್ಕೊಂಡೋದ್ರ, ದೇವರೇ ನನ್ನನ್ನು ರಾಜನಾಗಿ ಮಾಡುವಂಥ ದೇವ್ರನ್ನ ಅಥವಾ ಪ್ರವಾದಿನ ದಾವೀದನ ಹುಡ್ಕೊಂಡೋದ್ನ. ನಿನ್ನನ್ನು ಆಶೀರ್ವದಿಸ್ಬೇಕು ಅಂತ ದೇವ್ರ ಚಿತ್ತ ಇದ್ದರೆ ಇವತ್ತು ನಾನು ನಿಮ್ಮ ಮನೆ ಒಳಗೆ ಬಂದು ಮಾತಾಡ್ತಾ ಇದ್ದೀನಿ, ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ. ಇದೇ ದೇವರ ಚಿತ್ತ. ನಿನ್ನನ್ನು ಆಶೀರ್ವದಿಸ್ಬೇಕು ಅಂದರೆ ವರ್ಡ್ ವಿಲ್ ಕಮ್ ಟು ಯು. ಓ ಮೈ ಗಾಡ್. ದಾವೀದ್ ಯಾವತ್ತೂ ದೇವರೇ ನನ್ನನ್ನು ರಾಜನಾಗಿ ಮಾಡು ಅಂತ ಕೇಳಿಲ್ಲ. ಎಸ್, ಗಾಡ್ ಬ್ಲೆಸ್ ಯು ಅಮ್ಮ, ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ವಾಕ್ಯ ಹುಡ್ಕೊಂಬಂದರೆ ಆಶೀರ್ವಾದನೂ ಹಿಂಗೆ ಹುಡ್ಕೊಂಬರುತ್ತೆ. ಆಮೆನ್. ರೈಟ್. ಈಗ ದಾವೀದನು ಯಾವತ್ತೂ ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನನ್ನನ್ನು ರಾಜನಾಗಿ ಮಾಡು, ನಾನು ಹಿಂಗೆ ಮಾಡು, ನಾನು ಸಿಂಹಾಸನ ಕುಂತ್ಕೊಬೇಕು, ನಾನು ಚಿನ್ನ ಬೇಕು, ಬೆಳ್ಳಿ ಬೇಕು ಕೇಳಿಲ್ಲ. ಟು ಮೇಕ್ ಹಿಮ್ ಎ ಕಿಂಗ್, ದಟ್ ವಾಸ್ ನಾಟ್ ಡೇವಿಡ್ಸ್ ಪ್ಲ್ಯಾನ್, ಇಟ್ ವಾಸ್ ಗಾಡ್ಸ್ ಪ್ಲ್ಯಾನ್. ಎಲ್ಲರ ಮೇಲೆ ದೇವರೊಂದು ಚಿತ್ತ ಇಟ್ಟಿದ್ದಾರೆ. ಅದು ನೆರವೇರಬೇಕು ಅಂತಲೇ ನಾವು ದೇವರೊಂದಿಗೆ ಐಕ್ಯತೆ, ಫೆಲೋಶಿಪ್ಪು, ಈ ನಂಬಿಕೆನೆಲ್ಲ ನಾನು ಇವತ್ತು ಯಾಕೆ ಬರ್ಸ್ತಾ ಇದ್ದೀನಿ ಅಂದರೆ ದೇವರು ನಿಮ್ಮ ಮೇಲೆ ಇಟ್ಟಿರೋ ಪ್ಲ್ಯಾನ್ ನೆರವೇರಬೇಕು. ಓ ಮೈ ಗಾಡ್. ನೋಡಿ, ಇನ್ನೊಂದು ವಾಕ್ಯ ಈ ರೀತಿ ಹೇಳುತ್ತೆ. ಜೋಶುವ 1:4. ಯೆಹೋಶುವನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ ಓದಿ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 1:4. ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಸುಮ್ಮನೆ ಜಸ್ಟ್ ಇಂಟ್ರೊಡಕ್ಷನ್. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೇಟಿಸ್ ಮಹಾನದಿಯವರೆಗೂ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಕ್ಷಿಣ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನೋಡಿ, ಇವರು ಇನ್ನೂ ಅರಣ್ಯದಲ್ಲಿ ಇದ್ದಾಗಲೇ ದೇವರು ಏನು ಹೇಳ್ಬಿಟ್ರು ಗೊತ್ತಾ? ಫ್ರಮ್ ದ ವಿಲ್ಡರ್ನೆಸ್ ಆ್ಯಂಡ್ ದಿಸ್ ಲೆಬನೋನ್ ಆಸ್ ಫಾರ್ ಆಸ್ ದ ಗ್ರೇಟ್ ರಿವರ್, ದ ರಿವರ್ ಯುಫ್ರೇಟಿಸ್, ಆಲ್ ದ ಲ್ಯಾಂಡ್ ಆಫ್ ದ ಹಿಟ್ಟೈಟ್ಸ್ ಆ್ಯಂಡ್ ಟು ದ ಗ್ರೇಟ್ ಸೀ ಟುವರ್ಡ್ ದ ಗೋಯಿಂಗ್ ಡೌನ್ ಆಫ್ ದ ಸನ್, ಓಕೆ, ಶಾಲ್ ಬಿ ಯುವರ್ ಟೆರಿಟರಿ. ಶಾಲ್ ಬಿ ಯುವರ್ ಟೆರಿಟರಿ. ಏನ? ನಿಮ್ಮ ಸೀಮೆಯ ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೂ ವಿಸ್ತರಿಸಿಕೊಳ್ಳುವುದು. ಸೊ ಇವ್ರು ಇನ್ನೂ ಹೋಗೋಕ್ಕಿಂತ ಮುಂಚೆನೇ ದೇವರು ಏನು ಹೇಳ್ಬಿಟ್ರು ಗೊತ್ತಾ? ನಿಮ್ಮ ಪ್ರಾಂತ್ಯ ಎಲ್ಲಿವರೆಗೂ ಇರುತ್ತೆ, ಈ ರೀತಿ ನಿಮ್ಮ ಟೆರಿಟರಿ ಹಿಂಗೆ ಇರುತ್ತೆ ಅಂತ. ಬಿಫೋರ್ ಗೋಯಿಂಗ್ ದೇರ್, ಅಲ್ಲಿ ಹೋಗೋದಕ್ಕಿಂತ ಮುಂಚೆನೇ ದೇವರು ಬ್ಲೂ ಪ್ರಿಂಟ್ ಹಾಕಿ ಕೊಟ್ಬಿಟ್ರು, ನೀವು ಹಿಂಗೆ ಹೋಗ್ತೀರಾ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ದೇವರೇ ಇದು ನಮ್ಮದು ಅಂತ ಹೇಳಿದ್ರ, ಇಲ್ಲ ಹೋಗೋಕ್ಕಿಂತ ಮುಂಚೆನೇ ದೇವರು ಅದು ನಿಮ್ಮದು ಅಂತ ಹೇಳಿದ್ರ? ಅದೇ ನಾನು ಹೇಳ್ತೀನಿ, ನೀವು ಐಶ್ವರ್ಯವಂತರ ಆಗೋದಕ್ಕಿಂತ ಮುಂಚೆ, ಆಶೀರ್ವಾದ ಆಗೋದಕ್ಕಿಂತ ಮುಂಚೆನೇ ಅದು ನಿಮ್ಮದು ಅಂತ ಹೇಳ್ತೀನಿ. ಐ ಮೀನ್ ದಟ್ ಈಸ್ ಯುವರ್ಸ್, ಬಿಕಾಸ್ ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಆಮೆನ್. ಬೈಬಲಲ್ಲಿ ನೋಡಿ, ಒಂದು ನಡೆಯೋದಕ್ಕಿಂತ ಮುಂಚೆನೇ ದೇವರು ಹೇಳಿದಾರಾ? ಏನು ಹೇಳಿದ್ರು? ಕಡೆ ಕಾಲದಲ್ಲಿ ಭೂಕಂಪಗಳು ನಡೆಯುತ್ತೆ, ಕರೆಕ್ಟಾ? ಕಡೆ ಕಾಲದಲ್ಲಿ ಯುದ್ಧಗಳು ನಡೆಯುತ್ತೆ, ಕಡೆ ಕಾಲದಲ್ಲಿ ಬರಗಳು ಬರುತ್ತೆ, ಆಮೇಲೆ ಕ್ರಿಸ್ತ ವಿರೋಧ ಆ್ಯಂಟಿ ಕ್ರೈಸ್ಟ್ ಬರ್ತಾರೆ, 666. ಇದ್ರ ಮೇಲೆಲ್ಲ ಇಷ್ಟು ನಂಬಿಕೆ ಐತಲ್ಲ, ಇದೆಲ್ಲ ನಡೆದಿತ್ತಾ ಇಲ್ಲ ನಡೆಯೋದಾ? ಸೊ ಎಲ್ಲೋ ನಡೆಯೋದನ್ನು ದೇವ್ರು ಈಗಲೇ ಬರೆದಿಟ್ಟಿದ್ದಾರೆ ಅಂದರೆ ನಿನ್ನ ಬಗ್ಗೆ ದೇವ್ರಿಗೆ ಗೊತ್ತಿಲ್ಲದೆ ಮಿಸ್ ಆಗೋಕ್ಕೆ ಚಾನ್ಸಸ್ ಉಂಟಾ? ನೋ ವೇ. ದೇವರು ಕಡೆವರೆಗೂ ಸ್ಟೋರಿ ಬರೆದಿದ್ದಾರೆ ಅಂದರೆ ಹಿ ನೋಸ್ ಅಬೌಟ್ ಯುವರ್ ಸ್ಟೋರಿ. ಸೊ ಎಲ್ಲಿಂದ ಎಲ್ಲಿವರೆಗೂ ನೋಡಿ, ಭೂಮಿ ಆಕಾಶ ಅಳಿದು ಹೋಗೋವರೆಗೂ, ಎಂಡ್ ಆಫ್ ದ ಡೇವರೆಗೂ, ಕಡೇ ದಿನದವರೆಗೂ
ದೇವರು ಬರೆದಿಟ್ಟಿದ್ದಾರೆ ಅಂದರೆ, ಅಕಸ್ಮಾತಾಗಿ ನೀವೇನೋ ಇಲ್ಲಿ ಬಂದುಬಿಟ್ರಾ, ಇಲ್ಲ ಕುಂತ್ಕೊಂಡ್ಬಿಟ್ರಾ? ನೋ 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 ನೋ, ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಎವ್ರಿಥಿಂಗ್. ನಾನೇನು ಹೇಳ್ತೀನಿ ಅಂದರೆ, ನನ್ನ ಬಗ್ಗೆ ನಿಮ್ಮ ಬಗ್ಗೆ, ನೀವು ನಿಮ್ಮ ಬಗ್ಗೆ ಇಟ್ಟಿರೋ ಪ್ಲ್ಯಾನು ಅಥವಾ ನಾನು ನನ್ನ ಬಗ್ಗೆ ಇಟ್ಟಿರೋ ಪ್ಲ್ಯಾನ್ ಬೇಕಾದ್ರೆ ಚೇಂಜ್ ಆಗ್ಬೋದು. ನೋಡಿ, ಇವಾಗ ನಾನು ಒಂದು ಕಡೆ ಒಂದು ಕಾಲದಲ್ಲಿ ಯೋಚನೆ ಮಾಡಿದೆ, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಒಂದು ವೇಳೆ ನೀವು ಯೋಚನೆ ಮಾಡಿರ್ಬೋದು, ನಾನು ಬಂದ್ಬಿಟ್ಟು ಪೈಲಟ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟ್ರ್ ಆಗ್ತೀನಿ ಅಂತ ಚಿಕ್ಕ ವಯಸ್ಸಿನ ಒಂದು ಆ್ಯಂಬಿಷನ್. ಹೋಗ್ತಾ 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 ಸ್ಟಡಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಏನು ಮಾಡಿದ್ರಿ? ಸೈನ್ಸ್ ಬೇಡ, ಆರ್ಟ್ಸಿಗೆ ಬಂದುಬಿಡೋಣ, ಆರ್ಟ್ಸ್ ಬೇಡ, ಆಮೇಲೆ ಕಾಮರ್ಸ್ ತೊಗೊಳ್ಳೋಣ. ಸೊ ಹಂಗೆ 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 ಲಾಸ್ಟಿಗೆ ಪರಿಸ್ಥಿತಿ ಎಲ್ಲಿ ಬಂತು ಅಂದರೆ, ಜಸ್ಟ್ ಪಾಸ್ ಆದರೆ ಸಾಕು. ಹೆಂಗೆ ಈಗ ಇರೋ ಪರಿಸ್ಥಿತಿಗೆ ಹೆಂಗೆ ಡಾಕ್ಟ್ರ್ ಇಂಜಿನಿಯರಿಂದ ಎಲ್ಲಿಗೆ ಬಂದಿದ್ದೀವಿ? ಸದ್ಯ ಜಸ್ಟ್ ಪಾಸ್ ಆದರೆ ಸಾಕು ಅಂಥ ಒಂದು ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಅಂದರೆ ನಾನು ಅಥವಾ ನೀವು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ಲ್ಯಾನ್ಸ್ ಬೇಕಾದರೆ ಚೇಂಜ್ ಆಗ್ಬೋದು. ನೀವು ಎದಾಗ್ಬೋದು, ಅದಾಗ್ಬೋದು, ಇದಾಗಬೇಕು ಅನ್ನೋದೆಲ್ಲ ಒಂದು ವೇಳೆ ಚೇಂಜ್ ಆಗಿರ್ಬೋದು. ಆದರೆ ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಅಬೌಟ್ ಯು, ದೇವರು ನಿನ್ನ ಬಗ್ಗೆ ಇಟ್ಟಿರೋ ಪ್ಲ್ಯಾನು ವಿಲ್ ನೆವರ್ ಚೇಂಜ್. ಸೊ ಪಾಸ್ಟರ್, ನನ್ನ ಬಗ್ಗೆ ದೇವರ ಚಿತ್ತ ಏನು ಅಂದರೆ, ದೇವರ ವಾಕ್ಯನೇ ದೇವರ ಚಿತ್ತ. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ವರ್ಡ್ ಆಫ್ ಗಾಡ್ ಈಸ್ ದ ವಿಲ್ ಆಫ್ ಗಾಡ್. ಐ ಮೀನ್, ಈಗೆಲ್ಲ ವಾಟ್ಸಪ್ ಇದೆ ಅಂತ ಇಟ್ಕೊಳ್ಳಿ, ಆಗೆಲ್ಲ ಲೆಟ್ರು. ಈಗ ಒಂದು ಲೆಟ್ರ್ ಬರೀತೀನಿ ಅಂತ ಇಟ್ಕೊಳ್ಳಿ, ನೀವು ನಮ್ಮ ಮನೆಗೆ ಬನ್ನಿ ಅಂತ ಊರಿಗೆ ಒಂದು ಲೆಟ್ರ್ ಹಾಕ್ತೀನಿ. ಇವಾಗ ಯಾರಿಗೆ ಹಾಕ್ತೀನೋ ಅವರು ಲೆಟ್ರ್ ನೋಡಿಬಿಟ್ಟು ಮನೆಗೆ ಬಂದುಬಿಟ್ರು ಅಂತ ಇಟ್ಕೊಳ್ಳಿ. ಊರಿಂದ ಬಂದಿದ್ದ ತಕ್ಷಣ ನಾನು ಅವ್ರು ನೋಡ್ಬಿಟ್ಟು, ಅಯ್ಯೋ ಏನು ಬಂದುಬಿಟ್ರಾ, ಊರಿಂದ ಬಂದುಬಿಟ್ರಾ, ಯಾಕೆ ಬಂದುಬಿಟ್ರಾ ಸಡನ್ನಿಗೆ ಅಂತ ಕೇಳ್ತೀನಾ? ಯಾಕೆ? ಲೆಟ್ರ್ ತಾನೇ ಅದು, ನಾನು ಹೇಳಿಲ್ವಲ್ಲ. ಏನ್ರಿ, ಅದು ಲೆಟ್ರು, ನಾನು ಹೇಳಿಲ್ವಲ್ಲ. ಹೆಂಗೆ ಎಲ್ಲ ಒಂದೇ? ನನ್ನ ಮನಸ್ಸಲ್ಲಿರೋದು ನಾನು ಲೆಟ್ರಲ್ಲಿ ಬರೆದಿದ್ದೀನಿ. ಸತ್ಯವೇದ ಅನ್ನೋದು ದೇವ್ರ ಮನಸ್ಸಲ್ಲಿರೋದು, ನಿಮ್ಮ ಕೈಯಲ್ಲಿರೋದು. ನೋಡಿ, ಇವತ್ತು ಅನೇಕ ಪ್ರಸಂಗಗಳು ಯಾವ ರೀತಿ ಇದೆ ಅಂದರೆ, ಒಂದು ಭಯ, ದೇವರು ಅಂದರೆ ಒಂದು ಭಯಪಡಿಸುವಂಥ ಯಾವ ಸಂದೇಶ ಆದರೂ ನಮ್ಮನ್ನು ಸ್ಲೇವ್ ಆಗಿಟ್ಟಿರ್ತೈತೆ. ಅವ್ರ ಕೆಳಗಡೆನೇ ನಾವು, ಅವ್ರ ಹಿಂದೆನೇ ಇರಬೇಕು. ಏನು ಹೇಳ್ತಾರೆ ನೆಕ್ಸ್ಟ್, ಏನು ಹೇಳ್ತಾರೆ ನೋಡಿ. ಅದನ್ನು ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮಿಂದ ನೀಗಿಸ್ಬೇಕು. ಈಗ ಒಂದು ಬುಡ್ಬುಡಿಕೆ ಅವ್ನು ಬರ್ತಾನೆ, ಅವ್ರು ಬೆಳಿಗ್ಗೆನೇ ಬಂದುಬಿಡ್ತಾರೆ. ಬಂದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಒಳ್ಳೆ ಕಾಲ ಹುಟ್ಟಿತು ನಿಮಗೆ, ಒಳ್ಳೆ ಕಾಲ ಹುಟ್ಟಿತು ನಿಮಗೆ, ಗುಡುಗುಡುಗುಡುಗುಡುಗುಡು ಒಳ್ಳೆ ಕಾಲ ಹುಟ್ಟಿತು ಅಂದರೆ ಎಲ್ಲರೂ ಅಲರ್ಟಾಗಿ ಕೇಳಿಸ್ತಾ ಇರ್ತಾರೆ. ಅವ್ನು ಬೆಳಿಗ್ಗೆ ಅಲ್ಲಿಂದ ಎದ್ಬಿಟ್ಟು, ಈ ಮನೆಗೆ ಯಾರೋ ಮಾಡಿಟ್ಟಿದ್ದಾರೆ, ಒಂದು ತಿಂಗಳಲ್ಲಿ ನಿಮ್ಮ ಪರಿಹಾರ ಮಾಡಿಲ್ಲ ಅಂದರೆ ಈ ಮನೆಯಲ್ಲಿ ಒಂದು ಮರಣ ಆಗುತ್ತೆ ಅಂದಿದ ತಕ್ಷಣ ಮನೇಲಿರೋರೆಲ್ಲ ಏನಾಗ್ಬಿಡ್ತಾರೆ? ಟಕ್ಕಂತ ಅಲರ್ಟ್ ಆಗಿಬಿಡ್ತಾರೆ. ಏನು ಹೇಳ್ತಾರೆ. ಇನ್ನು ಒಂದು ತಿಂಗಳಲ್ಲಿ ಇದನ್ನೇ ತಿರ್ಗಾ 2ನೇ ಸತಿ ಬಂದು ಮಾರನೇ ದಿವಸ ಬಂದು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಸತಿ ಈ ಮನೆಗೆ ಯಾವುದೋ ಒಂದು ಗ್ರಾಚಾರ ಕಾದಿದೆ, ಒಂದು ತಿಂಗಳಲ್ಲಿ ಯಾರೋ ಒಬ್ಬರು ತಲೆ ಹಾಕ್ತಾರೆ ಕೆಳಕ್ಕೆ ಅನ್ನೋ ಒಂದು ಸಂದೇಶ ಕೊಟ್ಟಾಗ, ಮಾರನೇ ದಿವಸ ಬುಡಿಕೆ ಅವ್ನು ಬರೋದಕ್ಕಿಂತ ಮುಂಚೆ ಇವ್ರು ಎದ್ದು ಕುಂತಿರ್ತಾರೆ ಅಲ್ಲಿ. ಸ್ವಾಮಿ, ಸ್ವಲ್ಪ ಪರಿಹಾರ ಏನು ಅಂತ ಹೇಳ್ತೀರಾ ಅನ್ನೋದಕ್ಕೆ. ಸೊ ಇವ್ರನ್ನ ಅವನ ಕಡೆ ಬರ್ಸೋದಕ್ಕೆ ಏನು ಮಾಡ್ದ? ಭಯ. ಸೊ ಭಯ ಒಬ್ಬ ಮನುಷ್ಯನ ಯಾವಾಗಲೂ ಅವ್ರು ಏನು ಹೇಳ್ತಾರೆ, ನೆಕ್ಸ್ಟ್ ಏನು ಹೇಳ್ತಾರೆ, ಈ ಭಯದಲ್ಲಿ ಇಡುತ್ತೆ. ಇವಾಗ ಪ್ರಾಸ್ಪರಿಟಿ, ದೇವರು ನಿಮ್ಮನ್ನು ಆಶ್ವಸ್ತಾರೆ ಅಂದರೆ ಯಾರು ಕ್ಯಾರೆ ಮಾಡಲ್ಲ. ನೋಡಿ, 5 ವಿಧದಲ್ಲಿ ಶಾಪಗಳು ಹೇಗೆ ನಿಮ್ಮ ಕುಟುಂಬದಲ್ಲಿ ಬರುತ್ತೆ ಅಂದರೆ, ಫಿಲಿಪ್ ಪಾಸ್ಟರ್ ಮೆಸೇಜ್ನೆಲ್ಲ ಇಂಟ್ರೆಸ್ಟಾಗಿ ಕೇಳ್ತಾರೆ. 5 ವಿಧದಲ್ಲಿ ಶಾಪಗಳು ನಿಮ್ಮ ಮಕ್ಕಳಿಗೆ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಮರಣವು ನಿಮ್ಮ ಕುಟುಂಬಕ್ಕೆ ಬರುತ್ತೆ. 5 ಪಾಯಿಂಟು ಇವತ್ತು ನಾನು ಮಾತಾಡ್ತೀನಿ ಅಂದರೆ ಎಲ್ಲರೂ ಪೆನ್ನು ಬುಕ್ಕಲ್ಲೇ ಪ್ರಾಸ್ಪರಿಟಿ ಅಂದರೆ, ಅಯ್ಯೋ ಇವ್ರಿಗೆ ಯಾವಾಗಲೂ ಪ್ರಾಸ್ಪರಿಟಿ. ನೋಡಿ, ಜನ ಯಾವುದಕ್ಕೆ ತುಂಬ ಅಟೆನ್ಷನ್ ಕೊಡೋದು ಗೊತ್ತಾ? ಶಾಪ ಎಲ್ಲಿದೆ, ಮರಣ ಎಲ್ಲಿದೆ, ಕೇಡು ಎಲ್ಲಿದೆ, ಕೆಟ್ಟದ್ದು ಎಲ್ಲಾಗುತ್ತೆ, ಅಲ್ಲಿಗೆ ದೇ ಗಿವ್ ಮೋರ್ ಅಟೆನ್ಷನ್.
ಅದಕ್ಕೆ ಈ ಭಯದ ಸಂದೇಶ ಜನರನ್ನ ಏನು ಮಾಡುತ್ತೆ ಅಂದರೆ ಒಂದು ದಾಸತ್ವದಲ್ಲಿ ಇಟ್ಬಿಡುತ್ತೆ. ಏನಂದರೆ ಈ ಭಯ ಪಡಿಸೋರು ಏನು ಮಾಡಿರ್ತಾರೆ ಗೊತ್ತಾ, ನೋಡಮ್ಮ ಇದಾಗುತ್ತೆ, ಇದು ನೋಡಿ ಇದಾಗುತ್ತೆ, ನೀನು ಸರಿಗೆ ಚರ್ಚಿಗೆ ಬಂದಿಲ್ಲ ನೋಡಿ, ಹಿಂಗಾಗುತ್ತೆ, ನಿಮ್ಮ ಮಕ್ಳು ಹಿಂಗೆ ಉದ್ಧಾರ ಆಗಲ್ಲ ನೋಡಿ, ಫೈನಾನ್ಸ್ ಹೋಗ್ಬಿಡ್ತಿದೆ ನೋಡಿ, ನಿಮ್ಮ ಮನೇಲಿ ಸಾವು ಬರುತ್ತೆ ನೋಡಿ, ಆಕ್ಸಿಡೆಂಟ್ ಬರುತ್ತೆ, ಇಂಥ ಪ್ರಸಂಗಗಳನ್ನು ಕೇಳಿ ಕೇಳಿ ಏನು ಮಾಡಿಬಿಡ್ತಾರೆ ಗೊತ್ತಾ, ಅವರು ಎಲ್ಲಿಂದನೂ ಬಿಟ್ಟು ಆಗಲೋದಿಲ್ಲ ಕದಲೋದಿಲ್ಲ ಚರ್ಚಲ್ಲಿ. ಪಾಸ್ಟ್ ಏನು ಹೇಳ್ತಾರೆ, ಪಾಸ್ಟ್ ಏನು ಹೇಳ್ತಾರೆ, ನಮ್ಮ ಪಾಸ್ಟ್ ಏನು ಹೇಳ್ತಾರೆ, ಪಾಸ್ಟ್ ಮೇಲೆ ಹಂಗೇ ಗಮನ. ನೆಕ್ಸ್ಟ್ ಮೆಸೇಜ್ ಪಾಸ್ಟ್ ಏನು ಹೇಳ್ತಾರೆ. ಇವತ್ತು ನಾನು ಕೊಡೋ ಮೆಸೇಜು ಅಂಥ ಭಯ ನಿಕ್ಸಲ್ಲ. ನಿಮಗೂ ದೇವರು, ನೀವಾಯಿತು ದೇವರಾಯಿತು, ನೀವಾಯಿತು ದೇವರಾಯಿತು. ಆಮೇಲೆ ಇನ್ನೂ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡೋ ಥರ ಅಪ್ಪಪ್ಪ ಇಷ್ಟು ಒಳ್ಳೆಯ ದೇವರ ಅಂತ ಹೇಳೋ ಥರ ನಿಮ್ಮನ್ನು ಮಾಡೋದಕ್ಕೇನೆ ಇವತ್ತು ನನ್ನ ಪ್ರಯತ್ನ, ನನ್ನ ಪ್ರಯಾಸ. ಇದು ನನ್ನ ಪ್ರಯತ್ನ, ನನ್ನ ಪ್ರಯಾಸ ಅಲ್ಲ, ಪವಿತ್ರಾತ್ಮನು ನನ್ನ ಒಳಗಡೆ ಇಟ್ಟು ಮಾಡುತ್ತಿರುವಂಥ ಪ್ರಯತ್ನ ಅಂತ ಹೇಳ್ಬೋದು. ದಿಸ್ ಇಸ್ ನಾಟ್ ಮೀ. ನೋಡಿ, ಈಗ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವ್ಯತ್ಯಾಸ ಏನಂತ ನಾನು ಹೇಳ್ತೀನಿ. ಹಳೆ ಒಡಂಬಡಿಕೆ ಮೋಶೆಯೊಂದಿಗೆ ಮಾಡ್ಕೊಂಡಂಥ ಒಡಂಬಡಿಕೆ. ಹೊಸ ಒಡಂಬಡಿಕೆ ಮೋಶೆನ ಕರೆದುಬಿಟ್ಟು ಹೇಳಿದ್ರು, ನಾನು ನಿನ್ನೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡ್ಕೊಳ್ತೀನಿ. ಎಕ್ಸೋಡಸ್ ಚಾಪ್ಟರ್ 34:10, ವಿಮೋಚನೆ ಕಾಂಡ ಬರೆದ ಪುಸ್ತಕ 34:10. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು. ನೋಡಿ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಅಂದರೆ, ಬಿಹೋಲ್ಡ್ ಐ ಮೇಕ್ ಎ ಕವನೆಂಟ್. ದ ಓಲ್ಡ್ ಕವನೆಂಟ್ ವಾಸ್ ಬಿಟ್ವೀನ್ ಗಾಡ್ ಆ್ಯಂಡ್ ಮೋಸಸ್. ಫಸ್ಟ್ ಒಡಂಬಡಿಕೆ, ಹಳೆ ಒಡಂಬಡಿಕೆ ಯಾರೊಂದಿಗೆ ಮಾಡ್ಕೊಂಡ್ರು? ಮೋಶೆಯೊಂದಿಗೆ. ಹೊಸ ಒಡಂಬಡಿಕೆ ಯಾರೊಂದಿಗೆ ಮಾಡ್ಕೊಂಡ್ರು? ನಾವು ಬೈಬಲ್ನ 2 ಭಾಗ ಹೇಳ್ತೀವಲ್ವ, ಒಂದು ಓಲ್ಡ್ ಕವನೆಂಟ್, ನ್ಯೂ ಕವನೆಂಟ್. ಅದನ್ನೇ ಟೆಸ್ಟಮೆಂಟ್ ಅಂತ ಹೇಳ್ತೀವಿ. ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್. ಓಲ್ಡ್ ಕವನೆಂಟ್ ವಾಸ್ ವಿತ್ ಮೋಸಸ್, ನ್ಯೂ ಕವನೆಂಟ್ ವಾಸ್ ವಿತ್ ಜೀಸಸ್. ಹೊಸ ಒಡಂಬಡಿಕೆಗೆ ನನಗೂ ಕವನೆಂಟ್ಗೂ ಸಂಬಂಧನೇ ಇಲ್ಲ. ಇಟ್ ಈಸ್ ಬಿಟ್ವೀನ್ ಗಾಡ್ ಆ್ಯಂಡ್ ಜೀಸಸ್. ಸೊ ಹಳೆ ಒಡಂಬಡಿಕೆ ವಾಟ್ ಯು ಹ್ಯಾವ್ ಟು ಡೂ, ಹೊಸ ಒಡಂಬಡಿಕೆ ವಾಟ್ ಗಾಡ್ ಹ್ಯಾಸ್ ಡನ್ ಫಾರ್ ಯು. ಹಳೆ ಒಡಂಬಡಿಕೆ ನೀನೇನು ಮಾಡಬೇಕು, ಹೊಸ ಒಡಂಬಡಿಕೆ ದೇವ್ರು ನಿನಗಾಗಿ ಏನು ಮಾಡಿದ್ರು. ಸೊ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ನೋಡಿದ್ರು ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್. ಹೀಬ್ರೂಸ್, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 8:6, ಇಬ್ರಾಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 6ನೇ ವಾಕ್ಯ. ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಉತ್ತಮ ಅಂದರೆ ಹಳೆ ಒಡಂಬಡಿಕೆ ವಾಗ್ದಾನ ಒಡಂಬಡಿಕೆ ಉತ್ತಮ ಅಲ್ಲ, ಹೊಸ ಒಡಂಬಡಿಕೆ ಉತ್ತಮ. ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೆಯ ಒಡಂಬಡಿಕೆಗೆ ಅವಕಾಶವೂ ಇರುತ್ತಿರಲಿಲ್ಲ. ಹಳೆ ಒಡಂಬಡಿಕೆ ಫಾಲ್ಟ್ ಇದೆ, ಅದಕ್ಕೆ ಸೆಕೆಂಡ್ ಒಡಂಬಡಿಕೆ ಬಂತು. ಫಸ್ಟ್ ಒಡಂಬಡಿಕೆಯಲ್ಲಿ ಏನು ಫಾಲ್ಟು? ಈ 34ನೇ ಅಧ್ಯಾಯ ವಿಮೋಚನೆ ಕಾಂಡ ಬರೆದ ಪುಸ್ತಕದಲ್ಲೇ 10 ಕಮ್ಯಾಂಡ್ಮೆಂಟ್ಸ್ ಕೊಡೋದು ಅಲ್ಲಾಗಿದ್ದು. ಅದ್ರ ಹಂಗೆ ಕೆಳಗಡೆ ಹೋದರೆ ಕಮ್ಯಾಂಡ್ಮೆಂಟ್ 1, ಸೆಕೆಂಡ್ ಕಮ್ಯಾಂಡ್ಮೆಂಟ್, ಥರ್ಡ್ ಕಮ್ಯಾಂಡ್ಮೆಂಟ್, ಫೋರ್ತ್ ಕಮ್ಯಾಂಡ್ಮೆಂಟ್, 10 ಕಮ್ಯಾಂಡ್ಮೆಂಟ್ಸ್ ಬರುತ್ತೆ 34ನೇ ಅಧ್ಯಾಯದಲ್ಲಿ. ಸೊ ಈ ಕವನೆಂಟ್ ರಾಂಗು, ಇದರಲ್ಲಿ ಏನೋ ಒಂದು ಫಾಲ್ಟ್ ಇದೆ, ಅದಕ್ಕೆ ಸೆಕೆಂಡ್ ಕವನೆಂಟ್ನ ದೇವ್ರು ಮಾಡಿದ್ರು. ಅದನ್ನೇ ನಾವು ಕೈಯಲ್ಲಿಟ್ಟಿದ್ದೀವಿ, ಅದಕ್ಕೆ ಹೆಸರು ಹೊಸ ಒಡಂಬಡಿಕೆ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ನೋಡಿ, ಇಂಥ ಸಂದೇಶಗಳೆಲ್ಲ ನಮಗೆ ಸ್ಟಾರ್ಟಿಂಗ್ ಅರ್ಥ ಆಗಲ್ಲ. ನಾನು ಎಷ್ಟೋ ವರ್ಷ ಬೈಬಲ್ ಕಾಲೇಜ್ ಓದಿದೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ, ಈ ಒಡಂಬಡಿಕೆ ಏನು, 10 ಕಮ್ಯಾಂಡ್ಮೆಂಟ್ಸ್ ಏನು, ನ್ಯೂ ಕಮ್ಯಾಂಡ್ಮೆಂಟ್ ಏನು, ನಮಗೇನು ಗೊತ್ತಿರಲಿಲ್ಲ. ಎಷ್ಟೋ ವರ್ಷ ಆಗಿದ್ಮೇಲೆ ನನಗೆ ಇದ್ರ ಬಗ್ಗೆ ಲೈಟ್ ಬಂತು. ಹೊಸ ಒಡಂಬಡಿಕೆ ಹಿಂಗ. ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ನನಗೆ ಅರ್ಥ ಆಗಿದೆ, ಎಷ್ಟೋ ವರ್ಷ ಆಯಿತು. ಸೊ ಇದಕ್ಕೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ನಾನು ಮಾತಾಡ್ತಾ ಇಲ್ಲ. ನಿಮ್ಗೆ ಅರ್ಥ ಆಗಲೇಬೇಕಿದ್ದು. ಇವತ್ತಾಗಿಲ್ಲ ಅಂದರೂ ಒಂದು ದಿವಸ ಇಲ್ಲ ಒಂದು ದಿವಸ ಅರ್ಥ ಆಗೇ ಆಗುತ್ತೆ. ಆಮೇಲೆ ರೈಟ್, ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ನೆಕ್ಸ್ಟ್ ಕನ್ನಡದಲ್ಲೇ ಓದ್ ಮಂಗೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಎಂಥದಲ್ಲ. ನೋಡಿ, ಮೋಶೆಯೊಂದಿಗೆ ಮಾಡ್ಕೊಂಡಂತ ಒಡಂಬಡಿಕೆ ತರ ಇದಿಲ್ಲ. ಇದು ಯಾವ ತರ ಒಡಂಬಡಿಕೆ? ಕಮಾನ್ ಲೆಟ್ಸ್ ಸಿ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲವಾದ್ದರಿಂದ. ಹಳೆ ಒಡಂಬಡಿಕೆ ಪ್ರಾಬ್ಲಮ್ ಏನು ಗೊತ್ತಾ? ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ. ಎಲ್ಲರೂ ಹೇಳಿ,
ಹಳೆ ಒಡಂಬಡಿಕೆಯಲ್ಲಿ ಯಾರೂ ಸ್ಥಿರವಾಗಿ ನಿಲ್ಲಲಿಲ್ಲ, ನಿಲ್ಲಕ್ಕಾಗಲ್ಲ, ನಿಲ್ಲೋದು ಇಲ್ಲ. ಸೊ 10 ಕಮ್ಯಾಂಡ್ಮೆಂಟ್ಸು ನಾನು ಎಲ್ಲನೂ ಪರ್ಫೆಕ್ಟಾಗಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸುಮ್ಮನೆ ಕತೆ ಬಿಡ್ತಾರೆ ಅಂತ ಅರ್ಥ. 10 ಕಮ್ಯಾಂಡ್ಮೆಂಟ್ಸ್ ಯಾರಾದರೂ ನಾನು ಮಾಡ್ತೀನಿ ಪಾಸ್ಟರ್, 10 ಕಮ್ಯಾಂಡ್ಮೆಂಟ್ಸ್ ನಾನು ಒಬೇ ಆಗ್ತಾ ಇದ್ದೀನಿ ಅಂತ ಹೇಳಿದರೆ ಅವ್ರು ಸುಮ್ಮನೆ ರೀಲ್ ಬಿಡ್ತಾ ಇದ್ದಾರೆ ಅಂತ ಅರ್ಥ. ಯಾರ ಕೈಯಿಂದಲೂ 10 ಕಮ್ಯಾಂಡ್ಮೆಂಟ್ಸ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸತ್ಯವೇದ ಹೇಳುತ್ತೆ, ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೇನೆಂದು ಕರ್ತನು ಹೇಳುತ್ತಾನೆ. ಇವ್ರು ಮಾಡೋಕ್ಕಾಗಲ್ಲ, ಬಿಟ್ಟಾಕಪ್ಪ ಅಂತ ಹೇಳಿ ಹಳೆ ಒಡಂಬಡಿಕೆ ಕೊಟ್ಟು ಇವ್ರ ಕೈಲಿ ಮಾಡಲ್ಲ ಅಂತ ಹೇಳಿದ್ರಲ್ಲ, ದೇವರೇ ಹೋಗಲಿ ಬಿಟ್ಟಾಕ್ಬಿಡು, ಇದಕ್ಕಿಂತ ಬೆಟರಾಗಿ ನಾನು ಒಂದು ಕೊಡ್ತೀನಿ. ಎಲ್ಲರೂ ಹೇಳಿ, ಇದಕ್ಕಿಂತ ಹಳೆ ಒಡಂಬಡಿಕೆಗಿಂತ ಬೆಟರಾಗಿರೋದನ್ನು ಒಂದು ಕೊಡ್ತೀನಿ ಅನ್ನೋದೇ ಆ ಬೆಟರ್ ಕವನೆಂಟ್ ಏನು ಅನ್ನೋದೇ ಇವತ್ತು ಪಾಸ್ಟರ್ ಫಿಲಿಪ್ ಬಾಬು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಆಮೇಲೆ ಇದನ್ನು ಗೊತ್ತಾಗದೆ ನಿಮಗೆ ಹಳೆ ಒಡಂಬಡಿಕೆ ಏನು ಹೇಳ್ತೈತೆ, ವಿಮೋಚನಾ ಕಾಂಡ ಏನು ಹೇಳ್ತೈತೆ, ಆದಿಕಾಂಡ ಏನು ಹೇಳ್ತೈತೆ, ಈ ರೀತಿ ನಾವು ಆ ಕಾಂಡ ಈ ಕಾಂಡ ಅಂದರೆ ಕೆಂಡ ಎತ್ತಿ ತಲೆ ಮೇಲೆ ಹಾಕ್ಕೊಂಡಂಗೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನ್ಯೂ ಕವನೆಂಟ್. ಓಕೆನಾ? ಸರಿ, ನೆಕ್ಸ್ಟ್. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನೋಡಿ, ಹೊಸ ಒಡಂಬಡಿಕೆ ಹೇಗಿರುವುದು? ಈಗಿರುವುದು ಹೇಗೆ? ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. ಒಳಕ್ಕೆ ಇಟ್ಟುಬಿಡ್ತೀನಿ. ಹೋಗಿ ಹಳೆ ಒಡಂಬಡಿಕೆ ಕಲ್ಲ ಮೇಲೆ ಬರೆದು ಮೋಶೆ ಕೈ ಕೊಟ್ಟರು. ಹೊಸ ಒಡಂಬಡಿಕೆನ ದೇವರು ಹೃದಯದಲ್ಲೇ ಇಟ್ಟು ಮನಸ್ಸಲ್ಲೇ ಇಟ್ಟುಬಿಟ್ರು, ಇಲ್ಲೇ ಬರೆದುಬಿಟ್ರು. ನಾನು ಒಳಗಡೆನೆ ಕಮ್ಯಾಂಡ್ಮೆಂಟ್ಸ್. ಈಗ 10 ಕಮ್ಯಾಂಡ್ಮೆಂಟ್ಸ್ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಬರೆದ್ರು? ಕಲ್ಲ ಮೇಲೆ ಬರೆದ್ರು. ಹೊಸ ಒಡಂಬಡಿಕೆನ ಎಲ್ಲಿ ಬರೆದ್ರು? ಹೃದಯದಲ್ಲಿ ಬರೆದುಬಿಟ್ರು. ನೆಕ್ಸ್ಟ್ ಇನ್ನು ನಾನು ನಿಮಗೆ ಕ್ಲೀನಾಗಿ ವಿವರಿಸ್ತೀನಿ. ಯಾವುದನ್ನು ಅರ್ಧಂಬರ್ಧ ಬಿಡೋದಿಲ್ಲ, ನಾನು ಫುಲ್ಲಾಗಿ ವಿವರಿಸ್ತೀನಿ. ಯಾಕೆ ಗೊತ್ತಾ, ನನಗೆ ಹೆಂಗೆಲ್ಲ ಅರ್ಥ ಆಯಿತೋ ಆ ರೀತಿ ನಿಮಗೂ ಅರ್ಥ ಮಾಡಿಸ್ತೀನಿ. ಓಕೆ? ಕೆಲವ್ರು ನೋಡಿ ಫುಲ್ಲು ಟಾಪ್ ಮೆಸೇಜ್ ಕೊಟ್ಬಿಡ್ತಾರೆ, ಅದು ಅವ್ರಿಗೂ ಅರ್ಥ ಆಗಿರಲ್ಲ, ಕೇಳೋರ್ಗೂ ಅರ್ಥ ಆಗಿರಲ್ಲ. ನನಗೆ ಹೆಂಗೆ ಅರ್ಥ ಮಾಡಿಕೊಂಡು ನಾನು ನಿಮ್ಗೆ ಹಂಗೆ ಅರ್ಥ ಮಾಡಿಸ್ತೀನಿ. ಓಕೆ, ರೈಟ್. ನೆಕ್ಸ್ಟ್. ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು. ಅವರು ನನಗೆ ಪ್ರಜೆಯಾಗಿರುವರು. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು. ಏನು ಕಮಾಂಡ್ಮೆಂಟ್ ಗೊತ್ತಾ? ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು. ಇದು ಹಳೆ ಒಡಂಬಡಿಕೆಗೆ ಇಲ್ಲ. ಮಾಡಿದ್ರೆ ಏಟು, ಅಲ್ಲಿಗೆ ಅಲ್ಲು, ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಕೈಗೆ ಕೈ, ಹೆಂಗೆ ಬೇಕಾದ್ರೆ ಎತ್ಕೊಳ್ಳಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಾಗಿಲ್ಲ. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನನಗೆ ಜ್ಞಾಪಕನೇ ಬರಲ್ಲ ಅಂತ ಹೇಳಿಲ್ಲ, ಜ್ಞಾಪಕಕ್ಕೆ ತರಲ್ಲವಂತೆ. ದೇವ್ರಿಗೆ ಜ್ಞಾಪಕ ಇಲ್ಲ ಅಂತಿಲ್ಲ, ದೇವರೆಲ್ಲ ಮರ್ತ್ಬಿಟ್ಟವ್ರೆ, ದೇವ್ರ ಜ್ಞಾಪಕ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡಬೇಡಿ. ಜ್ಞಾಪಕಕ್ಕೆ ತರಲ್ವಂತೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದನ್ನು ಹಳೇದಾಗಿ ಮಾಡಿದ್ದಾನೆ. ಆದರೆ ಹಳೇದಾಗುತ್ತಾ ಮುದಿಯಾಗುವಂಥದಕ್ಕೆ ಅಂತ್ಯವು ಸಮೀಪವಾಗಿದೆ. ಅದಕ್ಕೆ ಅಂತ್ಯ ಬಂದ್ಬಿಡ್ತು, ಈಗ ಹೊಸದು ಬಂದ್ಬಿಡ್ತು. ಎಲ್ಲರೂ ಹೇಳಿ, ಅದು ಹಳೇದಾಗ್ಬಿಡ್ತು, ಇವಾಗ ಹೊಸದು ಬಂದ್ಬಿಡ್ತು. ಅದು ಹಳೇದಾಗೋಯ್ತು, ಇವಾಗ ಹೊಸದಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸರಿ, ಓಕೆ. ನೋಡಿ, ಈಗ ಒಳಗಡೆ ದೇವರು ಒಡಂಬಡಿಕೆಯನ್ನು ಇಟ್ಟಿದ್ದರಿಂದ ಏನು ನಡೆಯುತ್ತೆ? 2 ಪೀಟರ್ ಚಾಪ್ಟರ್ 1 ವರ್ಸ್ 4. 2 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವದ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಓಕೆ. by which have been given to us exceedingly great and precious promises. ಈಗ precious promises ನೋಡ್ತಾ ಇದ್ದೀವಿ ನಾವು ಓಲ್ಡ್ ಪ್ರಾಮಿಸ್ ನೋಡ್ತಾ ಇಲ್ಲ. ನಾವು ವಿ ಆರ್ ಸೀಯಿಂಗ್ ದ precious promises. ವಾಟ್ ಈಸ್ ದ precious promises? precious promises ಅಂದರೆ ಕನ್ನಡದಲ್ಲಿ ಏನು ಹೇಳುತ್ತೆ? ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು, ಅಮೂಲ್ಯವಾದಂಥ ವಾಗ್ದಾನ. ಎಲ್ಲರೂ ಹೇಳಿ ಆಮೆನ್. ಅಮೂಲ್ಯವಾದ ಅಂದರೆ ಭಾಳ ಇವಾಗೆಲ್ಲರೂ ಹೇಳ್ತಾರೆ ನೋಡಿ, ತಮ್ಮ ಅಮೂಲ್ಯವಾದ ಮತವನ್ನು ಇಲ್ಲಿಗೆ ಹಾಕಿ ಅಂತಾರಲ್ಲ. ಸೊ ನಿಮ್ಮ ಮತ ಎಷ್ಟು
ಅಮೂಲ್ಯವಾದದ್ದು. ಸೊ ಇವತ್ತು ನಾನು ಮಾತಾಡ್ತಾ ಇರೋ ಪ್ರಾಮಿಸ್ಸು, ವಾಗ್ದಾನ ಅಷ್ಟು ಅಮೂಲ್ಯವಾದದ್ದು. ಸೊ ಇವತ್ತು ನಾನು ಹಳೆ ಒಡಂಬಡಿಕೆ ಮಾತಾಡ್ತಾ ಇಲ್ಲ, ಅಮೂಲ್ಯವಾದಂಥ ವಾಗ್ದಾನಗಳನ್ನು ಮಾತಾಡ್ತಾ ಇದ್ದೇನೆ. ಆಮೇನ್. ಇವತ್ತು ಟೈಟಲ್ ಹಾಕ್ಬಿಡೋಣ, ಅಮೂಲ್ಯವಾದಂಥ ವಾಗ್ದಾನ. ಅಮೂಲ್ಯವಾಗಿ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಏನದು ಅಮೂಲ್ಯವಾದಂಥದ್ದು ವಾಗ್ದಾನ? ಅದೇ 4. That through these you may be partakers of the divine nature. You are the partakers of divine nature. What is the better promise ಗೊತ್ತಾ? ಬೆಟರ್ ಪ್ರಾಮಿಸ್ ಏನು ಗೊತ್ತಾ? ದೇವರ ಸ್ವಭಾವದಲ್ಲಿ ನಾವು ಪಾರ್ಟೇಕರ್ಸ್. ಅಂದರೆ ದೇವರ ಸ್ವಭಾವ ನನ್ನೊಳಕ್ಕೆ ಆಟೋಮೆಟಿಕ್ಕಾಗಿ ಬರ್ತೈತೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ನೇಚರು, ದೇವರ ಸ್ವಭಾವ ನನ್ನೊಳಗಡೆ ಆಟೋಮೆಟಿಕ್ಕಾಗಿ ಬರ್ತಾ ಇದೆ, ನಿಮ್ಮೊಳಗಡೆ ಆಟೋಮೆಟಿಕ್ಕಾಗಿ ಬರ್ತಾ ಇದೆ. ಡಿವೈನ್ ಪಾರ್ಟೇಕರ್ಸ್. ಈಗ ನಾನು ಇದು ಮಾಡು ಅದು ಮಾಡು ಅಂತ ಹೇಳ್ಬೇಕಾಗಿದ್ದಿಲ್ಲ, ನಾನು ಒಳಗಡೆ ಆಟೋಮೆಟಿಕ್ಕಾಗಿ ಬರ್ತಾನೆ ಐತೆ. ಅಪ್ಪ ಎದ್ದು ಪ್ರಾರ್ಥನೆ ಮಾಡು ಅಂತಿಲ್ಲ, ನನಗೆ ಏನೋ ಗೊತ್ತಿಲ್ಲ, ಏನೋ ಹಾಗೆ ಒಂಥರ ಏನೇನೋ ಮಾಡ್ತೈತೆ. ನಾನೆಲ್ಲ ಏನಂತೆ ಏನೋ ಒಂಥರ. ಸೊ ಈ ಪ್ರಸಂಗ, ಈ ಗ್ರೇಸ್ ಮೆಸೇಜ್ ಕೇಳಿಬಿಟ್ರೆ, ನಾವೊಂದು ಹೇಳ್ತೀನಿ ಚೆನ್ನಾಗಿ ಕೇಳಿ, ಈ ಗ್ರೇಸ್ ಪ್ರಸಂಗ ಕೇಳಿಬಿಟ್ರೆ ನಿನ್ನೊಳಗಡೆ ಏನೋ ಮಾಡ್ತಾ ಇರ್ತೈತೆ, ನಿನ್ನನ್ನು ಮಲಗಕ್ಕೆ ಬಿಡಲ್ಲ. ಎದ್ದು ಪ್ರೇಯರ್ ಮಾಡು ಅನ್ನೋ ಬೈದಲ್ಲೆಲ್ಲ ನಾವಾಗೆ ಎತ್ಕೊಂತಿರ್ತೀವಿ. ಕೊಡು ಕೊಡು ಕೊಡು, ಇಲ್ಲ ಏನು ಮಾಡಬೇಕು ದೇವರೇ, ನನಗೆ ಕೊಟ್ಟರೆ ನಾನು ಕೊಡಬೇಕು, ತಾನಾಗೇ ಬರುತ್ತೆ. ಆರಾಧನೆ ತಾನಾಗೇ ಮಾಡ್ತಾ ಇರ್ತೀವಿ. ಮನಸ್ಸು, ಹೃದಯ ಎಲ್ಲೋ ಒಂದು ಕಡೆ ಕನೆಕ್ಟ್. ಯಾಕೆ ಗೊತ್ತಾ? ಆ ಡಿವೈನ್ ನೇಚರ್ ನಿನ್ನ ಒಳಗಡೆನೇ ದೇವರು ಇಟ್ಬಿಟ್ರು. ಅದಕ್ಕೆ ಈ ಪ್ರಸಂಗ, ಗ್ರೇಸ್ ಪ್ರಸಂಗ ಯಾರು ಕೇಳ್ತಾರೋ ಅವ್ರು 100ರಷ್ಟು ಏನಾದರೂ ದೇವ್ರಿಗೆ ಮಾಡ್ತಾನೇ ಇರ್ತಾರೆ. ಅವ್ರ ಕೈಲಿ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ. ನಾನು ಹೇಳ್ತೀನಿ ಅಂದರೆ ಗ್ರೇಸ್ ಮೆಸೇಜ್ ಕೇಳ್ಬಿಟ್ಟು ನಿನ್ನ ಕೈಲಿ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಓ ಮೈ ಗಾಡ್. ಇವಾಗೆಲ್ಲ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ. ಸೊ ಹಳೆ ಒಡಂಬಡಿಕೆಯಲ್ಲಿ ಅದ್ಭುತಗಳು ಎಲ್ಲಾಯಿತು? ಪವರ್, ಗಾಡ್ಸ್ ಪವರ್ ವಾಸ್ ಶೋನ್ ಔಟ್ಸೈಡ್. ಇನ್ ನ್ಯೂ ಕವನೆಂಟ್ ಗಾಡ್ಸ್ ಪವರ್ ವಾಸ್ ಶೋನ್ ಇನ್ಸೈಡ್ ಅಸ್. ಎಫೆಸದವರು ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್. ನೋಡಿ, ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ನೀವೆಷ್ಟೋ ಸರಿ ಇದನ್ನು ಓದಿರ್ತೀರ. ಇನ್ನೊಂದು ಸತಿ ಹೇಳ್ತೀನಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ಶಕ್ತಿ ಕಾರ್ಯನ ಸಾಧಿಸ್ತೈತೆ. ಎಲ್ಲಿ? ಎಲ್ಲರೂ ಹೇಳಿ ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಶಕ್ತಿ ಎಲ್ಲಿ ತೋರಿಸಲ್ಪಟ್ಬಿಡ್ತು? ಹೊರಗಡೆ. ಹೊಸ ಒಡಂಬಡಿಕೆಯಲ್ಲಿ ಪವರ್ ಎಲ್ಲಿ ಡಿಮಾನ್ಸ್ಟ್ರೇಟ್ ಆಗ್ತೈತೆ? ಒಳಗಡೆ. ಇವತ್ತು ನಾನು ಮಾತಾಡ್ತಾ ಇರೋ ಈ ವರ್ಡ್ ನಿನ್ನ ಒಳಗಡೆ ಪವರನ್ನು ತಗೊಂಬರ್ದು. ಆಮೆನ್. ಥ್ಯಾಂಕ್ ಯು. ಓ ಮೈ ಗಾಡ್. ಏನೋ ಒಂದು ಮಾಡಬೇಕು ಅನ್ನಿಸ್ತಾನೆ ಐತೆ ಪಾಸ್ಟರ್. ಸೊ ಕಾರ್ಯ ಸ್ಟಾರ್ಟ್ ಆಗೋಯ್ತು ನಿನ್ನೊಳಗಡೆ. ಓ ಪಾಸ್ಟರ್, ನಿಮ್ಮ ಪ್ರಸಂಗ ಕೇಳ್ದಾಗಿಂದ ಏನೋ ಮಾಡಬೇಕು ಅನ್ನಿಸ್ತೈತೆ. ಸ್ಟಾರ್ಟ್ ಆಯಿತು, ಶುರು ಆಯಿತು. ಒಳಗಡೆ ಏನಾಗ್ತೈತೆ? ಮಾಲೂಮ್ ನೈ, ಕುಚ್ಚು ಕುಚ್ಚು ಹೋತಾ ಹೈ. ಪ್ರಸಂಗ ಏನು ಮಾಡ್ತೈತೆ? ಕುಚ್ಚು ಕುಚ್ಚು ಹೋತಾ ಹೈ. ಏನೋ ಗೊತ್ತಿಲ್ಲ ಪಾಸ್ಟರ್, ನಿಮ್ಮ ಪ್ರಸಂಗ ಕೇಳ್ದಾಗಿಂದ ಏನೋ ಮಾಡ್ತಾನೆ ಐತೆ, ಏನೋ ಆಗ್ತಾನೆ ಐತೆ. ಇನ್ನೂ ದೊಡ್ಡ ಕಾರ್ಯಗಳು ನಿನ್ನ ಮುಖಾಂತರ ನಡೆಯುತ್ತೆ. ಆಮೇಲೆ ಸೊ ಹಳೆ ಒಡಂಬಡಿಕೆ ಶಕ್ತಿ ಅದ್ಭುತ ಹೊರಗಡೆ, ಹೊಸ ಒಡಂಬಡಿಕೆ ಶಕ್ತಿ ಅದ್ಭುತ ನಿನ್ನೊಳಕ್ಕೆ. ತುಂಬ ಹಾಡುಗಳೆಲ್ಲ ಈ ಫಸ್ಟ್ ವಾಲ್ಯೂಮ್ ಸೆಕೆಂಡ್ ವಾಲ್ಯೂಮ್ ಎಲ್ಲ ಆಡ್ಬಿಟ್ಟು ಎಲ್ಲ ಮರ್ತು ಬಿಟ್ಟಿದ್ದೀವಿ. ಸೊ ಸಡನ್ನಿಗೆ ಈಗ ಒಂದು 2 ದಿವಸದಿಂದನೇ ಎಲ್ಲ ಕೇಳ್ತಾ ಇದ್ವಿ ಮತ್ತೆ. ಸೊ ನಾನು ಯೋಚನೆ ಮಾಡಿದೆ, ಇದೆಲ್ಲ ಯೂಟ್ಯೂಬಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಅವಾಗ CD-ಯಲ್ಲಿ ಬಿಟ್ವಿ, ಅದು ಎಷ್ಟು ಚೆನ್ನಾಗಿ ನೋಡಿದ್ರು. ಇವಾಗ ನ್ಯೂ ಜನ್ರೇಷನ್ ಎಲ್ಲ ನೋಡಿರಲ್ಲ. ಸೊ ಸಡನ್ನಾಗಿ ನನಗೊಂದು ಇನ್ಸ್ಪಿರೇಷನ್ ಬಂತು. ಸರಿ, ಓಕೆ, ಮತ್ತೆ ಇನ್ನೊಂದು ಸತಿ ಎಲ್ಲ ಹಳೆ ಹಾಡನ್ನೆಲ್ಲ ಇನ್ನೊಂದು ಸತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನಿನ್ನೆ ಒಂದು ವೀಡಿಯೋಗ್ರಾಫರ್ ಹತ್ರ ಕೇಳಿದ್ದೀವಿ. ನಾವು ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಬಲವು ನೀನೇ ಯೇಸು, ನನ್ನ ಪ್ರಿಯನು ನೀನೇ ಯೇಸು,
ನೋಡಿ, ಹೇಗಾದರೂ ನ್ಯೂ ಕವನೆಂಟು ಈ ಥರ ನ್ಯೂ ಗಾಸ್ಪಲ್ಲು ಸಾಂಗ್ಸು ಎಲ್ಲನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿ ಲಕ್ಷಾಂತರ ಜನರಿಗೆ ನಮ್ಮ ಸಂದೇಶನೂ ಹಾಡು ಆಶೀರ್ವಾದವಾಗಿರಬೇಕು. ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಇದಕ್ಕೆ ಒಂದು 3 ಲಕ್ಷ ಹತ್ರ ಖರ್ಚಾಗುತ್ತೆ. ಒಂದು. ಎರಡನೇದು, ಹೋದ ವಾರನೂ ಬೇರೆ ಬೇರೆ ಊರುಗಳಿಂದೆಲ್ಲ ಹೇಳ್ತಾಯಿದ್ರು, ಪಾಸ್ಟರ್ ವಾರಕ್ಕೆ ಒಂದೇ ಒಂದು ಕೊಡ್ತೀರಾ? ಅದು ಅವಾಗೆಲ್ಲ ಬಂದ್ಬಿಟ್ಟು 1 ಅವರ್ ಕೊಡ್ತಾಯಿದ್ರೆ, ಇವಾಗ ಇನ್ನೂ ಬರ್ತಾ ಬರ್ತಾ ಏನಾಗ್ತೈತೆ, ಮೆಸೇಜ್ ಸ್ವಲ್ಪ ಚಿಕ್ಕದಾಗ್ತೈತೆ. ಆಮೇಲೆ ಬುಧವಾರದೊತ್ತು ಇಡ್ತಾಯಿದ್ರ, ಇವಾಗ ಬುಧವಾರನೂ ಇಲ್ಲ. ನಮಗೆ ವಾರಕ್ಕೆ ಒಂದೇ ಒಂದು ಸಾಲಲ್ಲ ಪಾಸ್ಟರ್, ಆಮೇಲೆ ವರ್ಷಿಪ್ ಇಲ್ಲ, ನಮಗೆ ಸ್ವಲ್ಪ ಏನಾದರೂ ಮಾಡಿ ದಯವಿಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಡಿ ಅಂತ ಹೊರಗಡೆ ಕರ್ನಾಟಕದಲ್ಲಿ ಅನೇಕರು ಕೇಳ್ತಾ ಇದ್ದಾರೆ. ಸೊ ಸಡನ್ನಿಗೆ ನನಗೊಂದು ಇನ್ಸ್ಪಿರೇಷನ್ ಬಂತು. ಸೊ ವಿ ಹ್ಯಾವ್ ಟು ಏನಾದರೂ ಒಂದು ಹೊಸದಾಗಿ ಮಾಡೋದಕ್ಕೆ ದೇವರೇ ಏನು ಮಾಡಬೇಕು ಅಂದಾಗ ಸಡನ್ನಾಗಿ ದೇವರು ಒಂದು ಪ್ಲ್ಯಾನನ್ನು ದೇವ್ರು ಕೊಟ್ಟರು. ಸೊ ನಾವೊಂದು ಹಾಲಲ್ಲಿ ನಾವೇ ಒಂದು ಸ್ಟುಡಿಯೋ ಮಾಡಿಬಿಡೋಣ. ಸೊ ಆ ಸ್ಟುಡಿಯೋಲ್ಲಿ ಯಾವಾಗಲೂ ವೆಡ್ನೆಸ್ಡೇ ಸರ್ವಿಸು, ವರ್ಷಿಪ್ಪು, ನಮ್ಮದು ಓನ್ ಬಂದ್ಬಿಟ್ಟು ಆವಾಗವಾಗ ರೆವಲ್ಯೂಷನೆಲ್ಲ ಏನಿದೆಯೋ ಆವಾಗವಾಗ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ನಾವೊಂದು ಪ್ಲ್ಯಾನ್ ಮಾಡಿ ನಿನ್ನೆನೇ ಒಂದು ಸೌಂಡ್ ಇಂಜಿನಿಯರ್ನ ಕರೆದು, ಲೈಟಿಂಗ್ ಇಂಜಿನಿಯರ್ನೆಲ್ಲ ಕರೆದು, ಸೊ ಅದಕ್ಕೊಂದು ಕೊಟೇಶನ್ ಕೇಳಿದ್ವಿ ಎಷ್ಟಾಗುತ್ತೆ ಅಂತ. ಸುಮ್ಮನೆ ಜಸ್ಟ್ ಸಿಂಪಲ್ಲಾಗಿ ಒಂದು ಹಾಲಲ್ಲಿ ಒಂದು ಸ್ಟುಡಿಯೋ ಮಾಡೋದಕ್ಕೆ 5,99,000 ಅಂದರೆ 6 ಲಕ್ಷಕ್ಕೆ ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಸೊ ಈ 6 ಲಕ್ಷ ಇದ್ದರೆ ನಾವೇನು ಮಾಡ್ಬೋದು, ಒಂದು ಸ್ಟುಡಿಯೋ ಸೆಟಪ್ ಮಾಡ್ಬೋದು. ಆವಾಗವಾಗ ವೆಡ್ನೆಸ್ಡೇ ಸರ್ವಿಸು ಎಕ್ಸ್ಟ್ರಾ ಮಾಡ್ಬೋದು, ಆಮೇಲೆ ಬಂದ್ಬಿಟ್ಟು ವರ್ಷಿಪ್ನ ಆ್ಯಡ್ ಮಾಡ್ಬೋದು. ಸೊ ಯಾವಾಗಲೂ ಜನರಿಗೂ ನಮಗೂ ಒಂದು ಕನೆಕ್ಷನಲ್ಲಿ ಯಾವಾಗಲೂ ಇರೋದಕ್ಕೆ, ಯಾವಾಗಲೂ ನಾವು ಇಲ್ಲಿ ಚರ್ಚಿಗೆ ಬಂದು ಚರ್ಚಲ್ಲೆಲ್ಲ ಆನ್ ಮಾಡೋದಕ್ಕಿಂತ ನಾವು ಸ್ಟುಡಿಯೋಲಿದ್ದರೆ ಇನ್ನೂ ಬೆಸ್ಟ್ ಕ್ವಾಲಿಟಿ ನಮ್ಮ ಕರ್ನಾಟಕಕ್ಕೆ ಕೊಡ್ಬೋದು. ಅನೇಕ ಜನರ ಒಂದು ಆತ್ಮದ ದಾಹನ ನಾವು ತೀರಿಸೋದಕ್ಕೆ ಈ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ಆಲ್ಮೋಸ್ಟ್ ಒಂದು 6 lakhs, 7 lakhs, 8 lakhs, 9 lakhsವರೆಗೂ ಈ ಒಂದು ವಾರದಲ್ಲಿ ವಿ ಹ್ಯಾವ್ ಡನ್ ದ ಪ್ರಾಜೆಕ್ಟ್. ನಾನು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಪ್ಲ್ಯಾನ್ ಮಾಡೋದು ನನ್ನ ಕೆಲಸ, ನಿಮಗೆ ಅದ್ಭುತ ಮಾಡೋದು ದೇವ್ರ ಕೆಲಸ. ಆಮೆನ್. ಏನು ಪಾಸ್ಟರ್ 6 ಲಕ್ಷ ಇಲ್ವಾ? ನೋಡಿ, ಇದು ನಿಮಗೊಂದು ಆಪರ್ಚುನಿಟಿ. ಆಮೆನ್. ಈ 6 ಲಕ್ಷ ಸ್ಟುಡಿಯೋಗೆ ಯಾರೆಲ್ಲ ಮಾಡಬೇಕು ಅಂತ ಅದಕ್ಕೆ ಕೈ ಜೋಡಿಸ್ತಾರೋ, ಇದು ಎಲ್ಲೆಲ್ಲ ಹೋಗಿ ರೀಚ್ ಆಗುತ್ತೋ, ಎಲ್ಲೆಲ್ಲ ಕರ್ನಾಟಕದಲ್ಲಿ ರೀಚ್ ಆಗುತ್ತೋ, ಎಷ್ಟು ಜನ ಕೇಳಿ ದೇವರೇ ಸ್ತೋತ್ರಪ್ಪ, ಫಿಲಿಪ್ ಪಾಸ್ಟರ್ ಮುಖಾಂತರ ಇಂಥ ವಾಕ್ಯ ಕೊಟ್ಟೆ ಅಂತ ಅವ್ರು ಪ್ರೇಯರ್ ಮಾಡಿದ್ರೆ, ಆರಾಧನೆ ಮಾಡಿದ್ರೆ, ಆ ಆಶೀರ್ವಾದಗಳು ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ನೆಲೆಗೊಂಡಿರ್ರಿ ಅಂತ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಆಮೆನ್. ಸೊ ಪಾಸ್ಟರ್, ಇದಕ್ಕೆ ನಾನು ಕೈ ಜೋಡಿಸಿ ಇದು ಈ ಸ್ಟುಡಿಯೋ ಮಾಡೋದಕ್ಕೆ ಈ 6 lakhs ನೋಡಿ, ಇದಕ್ಕೆ ಎಲ್ಲರೂ ಸೇರಿ ಮಾಡಬೇಕು ಅಂತ ಏನೂ ಇಲ್ಲ. ಇಫ್ ಗಾಡ್ ಲೀಡ್ಸ್ 1 person ಈಸ್ ಎನಫ್. 6 lakhsಗೆ ಎಷ್ಟು ಜನ ಬೇಕು? ಒಬ್ಬರು ಸಾಕು. ಒಬ್ಬರ ಮುಖಾಂತರ ದೇವ್ರು ಮಾಡ್ಬೋದು. ಒಂದು ವೇಳೆ ಪಾಸ್ಟರ್ ನನ್ನ ಹತ್ರ ಅಷ್ಟಿಲ್ಲ, ಈಗ ನನ್ನ ಕೈಲಿ ಆದಷ್ಟು ನೀವು ಕರ್ನಾಟಕನ ರೀಚ್ ಮಾಡೋದಕ್ಕೆ, ಪ್ರಸಂಗಗಳ ಮಾಡೋದಕ್ಕೆ, ಇನ್ನೂ ವರ್ಷಿಪ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆದಷ್ಟು ನಾನು ಇದನ್ನು ಬಿತ್ತೀನಿ ಅಂತ ಹೇಳಿದರೆ ಅದಕ್ಕೆ ತಕ್ಕ ಪ್ರತಿಫಲ ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬಕ್ಕೆ ಬರಲಿ. ಆಮೇಲೆ ಇದು ಬಂದ್ಬಿಟ್ಟು ಸ್ಟುಡಿಯೋ ನಮ್ಮ ಮನೆಗಾಗಿ ನಾನು ಮಾಡ್ತಾಯಿಲ್ಲ, ಇದು ಗಾಸ್ಪಲ್ಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಮಾಡ್ತಾಯಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಓಕೆ ಪಾಸ್ಟರ್, ವಿ ವಿಲ್ ಪ್ರೇ ಅಂತ ಹೇಳ್ಬೇಡಿ. ಡೋಂಟ್ ಪ್ರೇ, ಐ ವಿಲ್ ಪ್ರೇ, ಯು ಪೇ. ನೀವು ಹೇಳ್ಬೇಡಿ ಪಾಸ್ಟರ್ ಐ ವಿಲ್ ಪ್ರೇ ಅಂತ, ಯು ಪೇ, ಐ ವಿಲ್ ಪ್ರೇ. ಸೊ ನಮ್ಮ ಚರ್ಚಲ್ಲಿರೋರಿಗೂ ಒಂದು ಅವಕಾಶ, ಒಂದು ವೇಳೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲೂ ನಾನು ನೋಡ್ತಾ ಇದ್ದರೆ ನಿಮಗೂ ಒಂದು ಅವಕಾಶ, ಪಾಸ್ಟರ್ ಇದನ್ನು ನಾನು ಮಾಡಬೇಕು, ನನಗೆ ಆಸೆ ಇದೆ ಅಂದರೆ ನೀವು ಇದನ್ನು ತೀರ್ಮಾನ ಮಾಡ್ತಾ ಇದ್ದಾಗಲೇ ಯೇಸುವಿನ ನಾಮದಲ್ಲಿ ನಿಮಗೆ ಡೋರ್ ಓಪನ್ ಆಗಲಿ. ಆಮೇಲೆ ಒಂದು ವೇಳೆ ಯೋಚನೆ ಮಾಡೋದು, ಪಾಸ್ಟರ್ ಏನು ಒಂದು 5 lakhs 6 lakhs ನಿಮ್ಮ ಹತ್ರ ಇಲ್ವಾ ಅಂತ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮನ್ನು ಯಾಕೆ ಈ 5 ಲಕ್ಷ 6 ಲಕ್ಷಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ನಿಮಗೆ ಇನ್ನೂ ಲಕ್ಷಾಂತರಕ್ಕೆ, ಕೋಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಎಂಟರ್ ಇನ್ ಟು ಕ್ರೋರ್ಸ್. ಸೊ ಇದಕ್ಕೆಲ್ಲ ದಾರಿ, ಇದೆಲ್ಲ ಆಪ್ಷನ್ಸ್. ನೋಡಿ, ಯಾವಾಗ ನನಗೆ ಒಂದೇ ಒಂದು ಮಾತ್ರ ಚೆನ್ನಾಗಿ ಗೊತ್ತು, ಯಾವಾಗೆಲ್ಲ ಹೋಲಿ ಸ್ಪಿರಿಟ್ ಇನ್ಸ್ಪೈರ್ ಮಾಡ್ತಾರೋ ನನಗೆ ಇದನ್ನು ಮಾಡು ಅಂತ ಆ ಪ್ರಾಜೆಕ್ಟು, ಅದನ್ನು ಮಾಡೋದಕ್ಕಿಂತ ಮುಂಚೆನೇ ದೇವ್ರ ಜನನ ರೆಡಿ ಮಾಡಿರ್ತಾರೆ. ನನಗೆ ಚೆನ್ನಾಗಿ ಗೊತ್ತು ಯಾವಾಗ ದೇವರು ಹೇಳ್ತಾರೆ ಅದು ದೇವರಿಂದನೇ ಬರೋದು ಅಂತ ನನಗೆ ಕನ್ಫರ್ಮಾಗಿ ಗೊತ್ತಿರ್ತೈತೆ. ಆಮೇಲೆ ನೋಡಿ, ಅಲ್ಲಿಂದ ಇಲ್ಲಿ ಚರ್ಚ್ ಮಾಡ್ಬೇಕಾದ್ರೂ ಹಿಂಗೆ ಹೇಳ್ದೆ ನಾನು, ವಿ ವಿಲ್ ಚೇಂಜ್ ದ ಚರ್ಚ್. ನೋಡಿ, ವಾಟ್ ಐ ಸ್ಪೋಕ್, ವಿ ಆರ್ ಸಿಟ್ಟಿಂಗ್ ಹಿಯರ್. ಸೊ ಇದು ನನ್ನ ಪರ್ಸ್ನಲ್ಲು ಅಂದಿದ್ರೆ ವಿ ಡೋಂಟ್ ಅನೌನ್ಸ್ ಇಟ್. ದಿಸ್ ಈಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್.
ಸೊ ದೇವ್ರ ರಾಜ್ಯಕ್ಕಾಗಿ ಮಾಡೋದ್ರಿಂದ ಸೊ ಯಾರೆಲ್ಲ ಇದಕ್ಕೆ ಕೈ ಜೋಡಿಸ್ತಾರೋ ಅದಕ್ಕೆಲ್ಲ ತಕ್ಕ ಪ್ರತಿಫಲ ಬಂದೇ ಬರುತ್ತೆ. ಆಮೇಲೆ ಯಾಕೆ ಗೊತ್ತಾ, ಇದೆಲ್ಲೆಲ್ಲ ಹೋಗಿ ರೀಚ್ ಆಗುತ್ತೋ ಅಲ್ಲೆಲ್ಲ ದೇವ್ರ ನಾಮನ ಮಹಿಮೆ ಪಡ್ತೀವಿ. ಎಲ್ಲಿ ನೋಡಿ, ಎಲ್ಲಿ ಬೀದರು, ಗುಲ್ಬರ್ಗ, ಹುಬ್ಳಿ, ಎಲ್ಲ ಕಡೆನೂ ನಮ್ಮ ಮೆಸೇಜ್ ಹೋಗಿ ರೀಚ್ ಆಗುತ್ತೆ. ಎಲ್ಲೆಲ್ಲ ಈ ವಾಕ್ಯಗಳು, ಈ ಪ್ರಸಂಗಗಳು, ಈ ಹಾಡುಗಳು ಚರ್ಚ್ಗಳಲ್ಲಿ ಆಡ್ತಾರೋ, ಮನೆಗಳಲ್ಲಿ ಪ್ರಾರ್ಥನೆಗಳು ನಡೆಯುತ್ತೋ, ಅದರ ಎಲ್ಲ ಆಶೀರ್ವಾದ ನಿಮಗೆ ಬರುತ್ತೆ. ಆಮೇಲೆ ಸೊ ಪಾಸ್ಟರ್ 5 ಲಕ್ಷನೂ ನಾನು ಕೊಡೋದಕ್ಕೆ ನಾನೊಬ್ಬನೇ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪಾಸ್ಟರ್ ಅಂದರೆ ಯು ಆರ್ ಮೋಸ್ಟ್ ವೆಲ್ಕಮ್. ಆಮೇಲೆ ಇಲ್ಲ ಪಾಸ್ಟರ್ ಅದಕ್ಕೆ ಒಂದು 50,000 ಅಥವಾ 1 lakh ಬಡ್ಜೆಟ್ವರೆಗೂ ನಾನು ಕೊಡ್ತೀನಿ ಅಂದ್ರೂ ನಿಮ್ಮ ಆಪ್ಷನ್. ಓಕೆ, ನೀವು ಯಾವ ಥರ ತೀರ್ಮಾನ ಮಾಡಿದ್ರೂ ಮಾಡಿಲ್ಲ ಅಂದರೂ ಕೆಲಸಗಳು ನಡೀತಾ ಇರ್ತೈತೆ. ಆಮೇಲೆ ಇಫ್ ಗಾಡ್ ಸೇಸ್, ಇಫ್ ಗಾಡ್ ಗಿವ್ಸ್ ಎ ವಿಷನ್ ದೇರ್ ವಿಲ್ ಬಿ ಎ ಪ್ರಾವಿಷನ್. ಆಮೇಲೆ ಅದಕ್ಕೆ ಕೆಲಸಗಳು ನಡೀತಾ ಇರ್ತೈತೆ. ಸೊ ಇದು ನಿಮಗೊಂದು ಆಪರ್ಚುನಿಟಿ. ಈ ರೀತಿ ಯಾವಾಗೆಲ್ಲ ಅನೌನ್ಸ್ಮೆಂಟ್ ಮಾಡ್ತೀನೋ ದಟ್ ಈಸ್ ಒನ್ ಆಪರ್ಚುನಿಟಿ ಫಾರ್ ಯು. ಓಕೆ, ರೈಟ್. ನನ್ನ ಬಲವು ನೀನೆ ನನ್ನ ಪ್ರಿಯನು. ಹಾಡು ಚೆನ್ನಾಗಿದೆಯಾ? ಅಪ್ಲೋಡ್ ಮಾಡೋಣ? ಸರಿ, ಮಾಡಿಬಿಡೋಣ. ಓಕೆ, ನೋಡಿ ನೆಕ್ಸ್ಟ್ ಒಂದು 10 ಹಾಡು ಯೂಟ್ಯೂಬಲ್ಲಿ ಆನ್ ಮಾಡಿದ್ರೆ ಎಲ್ಲ ಹಾಡುಗಳು ನಮ್ಮದೇ. ಇನ್ನೂ ಯಾವ್ಯಾವ ಹಾಡುಗಳಿದೆ? ಇದೊಂದು ಹಾಡು ಯೂಟ್ಯೂಬಲ್ಲಿ ಇದೆಯಾ? ಯೂಟ್ಯೂಬಲ್ಲಿ ಕೇಳಿದ್ದೀರಾ ನೀವು ಇದನ್ನು? ಇಲ್ಲ ಅಲ್ಲ, ನನ್ನ ಬಲವು ನೀನೇ. ಬೇರೆ ಯಾವುದು? ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದ. ಹಲ್ಲೆಲೂಯ, 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 ಹಲ್ಲೆಲೂಯ. ಸಾಕು, ಎಲ್ಲ ಆಡ್ಬಿಟ್ರೆ ಆಮೇಲೆ ಇನ್ನೇನು ವಿಡಿಯೋ ಮಾಡೋದು? ಸರಿ, ಒಂದೊಂದು ಇಂಟ್ರೋ ಮಾತ್ರ. ಓಕೆ, ನೆಕ್ಸ್ಟ್ ಹಾಡು, 2ನೇ ಹಾಡು ಇದೆಯಾ? ಯೂಟ್ಯೂಬಲ್ಲಿ ಇದೆಯಾ? ಇಲ್ಲ. ಸೊ ವಿ ವಿಲ್ ಮೇಕ್ ಒನ್ ವಿಡಿಯೋ. ಓಕೆ, ಇನ್ನೊಂದು ಹಾಡು. ಅಬ್ರಹಾಮನ ಕರೆದಾತನು ನಿಗಸ್ತನಾದ ದೇವರು, ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ. 3ನೇ ಹಾಡು. 4ನೇದು, ನಾನಿರುವುದು ನಿನ್ನಿಂದಲೇ, ನಿಂತಿರುವುದು ನಿನ್ನಿಂದಲೇ, ಈ ಜೀವ ನಿನ್ನಿಂದಲೇ, ಈ ಉಸಿರು ನಿನ್ನಿಂದಲೇ, ನಾನಿರುವುದು ನಿನ್ನಿಂದಲೇ, ನಿಂತಿರುವುದು ನಿನ್ನಿಂದಲೇ, ಈ ಜೀವ ನಿನ್ನಿಂದಲೇ, ಈ ಉಸಿರು ನಿನ್ನಿಂದಲೇ. ನೆಕ್ಸ್ಟ್, ಯೇಸುವೇ ಮಹಿಮೆಗೆ ಪಾತ್ರನು, ಯೇಸುವೇ ಮಹಾರಾಜನು, ಎಲ್ಲ ನಾಮಕ್ಕಿಂತ ನಿನ್ನ ಹೆಸರೇ ಉನ್ನತ, ನಿನ್ನ ನಾಮ ಒಂದೇ, ರಕ್ಷಣೆ ನೀಡುವುದು. ನಿನ್ನ ಪ್ರಸನ್ನತೆ ಇಲ್ಲದೆ ನಾವಾಡಲಾರೆನು, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಪಾಸ್ಟರ್, ಇಷ್ಟ ಹಾಡಲ್ಲಿ ನಾನು ಒಂದೊಂದು ಸ್ಪಾನ್ಸರ್ ತಗೊಳ್ತೀನಿ. ಕಮ್ ಜಾಯ್ನ್ ಅವರ್ ಹ್ಯಾಂಡ್ಸ್. ನಮ್ಮ ಜೊತೆ ಸೇರಿ ನೀವು ಮಾಡಿ, ನಾವೆಲ್ಲ ಸೇರಿ ದೇವ್ರ ರಾಜ್ಯಕ್ಕಾಗಿ ಮಾಡೋಣ. ಇದನ್ನು ಅಪ್ಲೋಡ್ ಮಾಡಿಬಿಟ್ರೆ ಎಷ್ಟು ಚರ್ಚ್ಗಳು ಮತ್ತೆ ಆಡುತ್ತೆ ಗೊತ್ತಾ? ಎಷ್ಟು ಜನ ಆಡ್ತಾರೋ, ಸ್ತುತಿಸ್ತಾರೋ, ಅದರ ಪ್ರತಿಫಲ ಎಲ್ಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬರಲಿ. ಆಮೇಲೆ ನೆಕ್ಸ್ಟ್ ಹಾಡು, ನಿನ್ನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಆಮೇಲೆ ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಂತ್ಯ ದಿನವೆಲ್ಲ ಆರಾಧನೆ, 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 ಓ ಆರಾಧನೆ, ಆರಾಧನೆ.
ಆರಾಧನೆ. ನೆಕ್ಸ್ಟ್, ನಿನ್ ಪ್ರಸನ್ನತೆ ಬಿಟ್ಟು ನಾ ಹೋಗದಂತೆ ಅಭಿಷೇಕದಿಂದ ನನ್ನ ತುಂಬಿಸಿರುವೆ. ನೆಕ್ಸ್ಟ್, ಉಸಿರಿರುವ ದಿನವೆಲ್ಲ ಯೇಸು ನಿನ್ನ ಸ್ತುತಿಸು. ನೀ ಮಾಡಿದ ಉಪಕಾರಕ್ಕೆ ಸರಿಸಾಟಿ ಆಗದು. ಇಷ್ಟು ಹಾಡಿದೆ. ಇದನ್ನೆಲ್ಲ ನಾವು ಮತ್ತೆ ಯೂಟ್ಯೂಬ್ಗೆ ಹಾಕಿ ಇನ್ನೊಂದ್ಸತಿ ಎಲ್ಲ ರಿಫ್ರೆಶ್ ಮಾಡೋದಕ್ಕೆ. ಸೊ ಇದು ರಿಫ್ರೆಶ್ ಹಾಡಿಗೆ ಮಾತ್ರ ಅಲ್ಲ, ಇವತ್ತು ಬಿಲೀವರ್ಸ್ಗೆ ಒಂದು ರಿಫ್ರೆಶ್, ಮತ್ತೆ ಟು ಡೂ ಆ್ಯಂಡ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೆನ್. ದೇವ್ರು ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ಚೆನ್ನಾಗಿ ಕೈ ತಟ್ಟಿ ದೇವ್ರ ನಾಮನ ಮಹಿಮೆ ಬರ್ತದೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಈ ವರ್ಷ ತುಂಬ ಪ್ರಾಜೆಕ್ಟ್ ಇದೆ. ಈ ವರ್ಷ ತುಂಬ ಪ್ರಾಜೆಕ್ಟ್ ಇದೆ. ಸೊ ಸ್ಟುಡಿಯೋ ಮಾಡಬೇಕು, ವೀಡಿಯೋ ಎತ್ತಬೇಕು, ಹಾಡು ಆಡಬೇಕು, ಹೊಸ ಹಾಡು ರಿಲೀಸ್ ಮಾಡಬೇಕು. ಸೊ ಹೊಸ ರೆವಲ್ಯೂಷನ್ ಜನರಿಗೆ ಕೊಡಬೇಕು, ಸ್ಟುಡಿಯೋ ಬಿಲ್ಡ್ ಮಾಡಬೇಕು. ಎಷ್ಟೋ ಕನಸುಗಳಿದೆ. ದೇವರು ಎಲ್ಲ ಕನಸುಗಳನ್ನು ನನಸಾಗಿ ಮಾಡಿ ಈ ವರ್ಷ ಡಿಸೆಂಬರ್ ಬರೋಷ್ಟಕ್ಕೆ ಅಪ್ಪ ಇಷ್ಟು ಮಾಡಿ ಮುಗಿಸಿದ್ವಾ ಅನ್ನೋ ಥರ ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಇದು ನನ್ನ ಜವಾಬ್ದಾರಿ, ಇದು ನನ್ನ ಕರ್ತವ್ಯ ಮಾತ್ರ ಅಲ್ಲ, ದಿಸ್ ಈಸ್ ಎವ್ರಿಬಡೀಸ್ ಏನು ಹೇಳೋದು ಕರ್ತವ್ಯ. ರೈಟ್, ಸರಿ, ಓಕೆ, ಇವಾಗ ವಾಕ್ಯಕ್ಕೆ ಹೋಗೋಣ ಬನ್ನಿ. ಸೊ ಕೊಲೋಷಿಯನ್ಸ್ 1:29 ಆಯಿತಾ? ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ರೈಟ್, ನನ್ನಲ್ಲಿ ಕಾರ್ಯ ಸೊ ಹಳೆ ಒಡಂಬಡಿಕೆಲ್ಲ ಕಾರ್ಯ ಹೊರಗಡೆ, ಹೊಸ ಒಡಂಬಡಿಕೆಯಲ್ಲಿ ಕಾರ್ಯ ಒಳಗಡೆ. ಆಮೆನ್. ಗಲೇಷಿಯನ್ಸ್ 3:5, ಗಲಾತ್ಯದವರು ಬರೆದ ಪುಸ್ತಕ 3:5. ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ. ಮಹತ್ ಕಾರ್ಯಗಳು ಎಲ್ಲಿ ನಡೆಯುತ್ತಂತೆ? ನಮ್ಮಲ್ಲಿ. ಎಲ್ಲಿ ಮಹತ್ ಕಾರ್ಯ ನಡೆಯುತ್ತೆ? ವೆರ್ ಇಸ್ ಮಿರಕಲ್? ನನ್ನಲ್ಲಿ. ಎಲ್ಲರೂ ಹೇಳಿ, ಮಿರಕಲ್ ಎಲ್ಲಿ? ನನ್ನಲ್ಲಿ. ಆಮೆನ್. ಫಿಲಿಪಿಯನ್ಸ್ 4:13, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಆಮೆನ್. ಸೊ ಎಲ್ಲನೂ ನಾನು ಒಳಗೆ ಐತೆ. ಎಲ್ಲರೂ ಹೇಳಿ. ಈಗ ಪೌಲ ನೋಡಿ, ಈ ಒಳಗಡೆ ಇರುವಂಥದ್ದಕ್ಕೆ ಏನು ಹೇಳ್ತಾರೆ ನೋಡೋಣ. ರೋಮಾಪುರದವ್ರು ಬರೆದ ಪುಸ್ತಕ 7ನೇ ಅಧ್ಯಾಯ 17ರಿಂದ ಓದೋಣ ಕನ್ನಡದಲ್ಲಿ ಬೇಗ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 7 ಫ್ರಮ್ ವರ್ಸ್ 17. ಹೀಗಿರಲಾಗಿ ಆ ಅಸಹ್ಯವಾದದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ಅಸಹ್ಯವಾದದನ್ನು ಮಾಡ್ತಾ ಇದ್ದೀನ ನಾನಲ್ಲಪ್ಪ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ. ನಾನು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇರೋದಂತೆ? ಚೆನ್ನಾಗಿ ಗಮನಿಸಿ. ಅಸಹ್ಯವಾದದನ್ನು ಮಾಡ್ತಾ ಇದ್ದೀನಿ ಅಂದರೆ ನಾನಲ್ವಂತೆ, ಯಾರು? ನನ್ನಲ್ಲಿರೋ ಪಾಪ. ಸೊ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನೆಕ್ಸ್ಟ್, ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡ್ತು. ಯಾವುದೋ ಒಂದು ಕೆಟ್ಟದ್ದು ಮಾಡ್ತೀನಿ ಅಂದರೆ ನಾನಲ್ವಂತೆ, ನನ್ನ ಒಳಗಡೆ ಇರೋ ಪಾಪನೇ ಅದು ಮಾಡ್ತು. ಈಗ ದೇವರ ದಿವ್ಯ ಸ್ವಭಾವ ನಿನ್ನೊಳಗೆ ಬಂದ್ಬಿಡ್ತು. ಡಿವೈನ್ ನೇಚರ್ ಈಸ್ ಇನ್ಸೈಡ್ ಮೀ. ಡಿವೈನ್ ನೇಚರ್ ನನ್ನ ಒಳಗೆ ಬಂದ್ಬಿಡ್ತು. ಈಗ ಒಳ್ಳೇದು ಮಾಡ್ತಾ ಇದ್ದೀನಿ ಅಂದರೆ ಅದು ಯಾರು? ನಾನಲ್ಲ, ದಟ್ ಈಸ್ ಗಾಡ್ಸ್ ನೇಚರ್. ಇವಾಗ ನಾನು ಕೊಡ್ತಾ ಇದ್ದೀನಿ ಅಂದರೆ ಅದು ನಾನಲ್ಲ, ಡಿವೈನ್ ನೇಚರ್. ಇವತ್ತು ನಾನು ಕ್ಷಮಿಸ್ತಾ ಇದ್ದೀನಿ ಅಂದರೆ ಅದು ನಾನಲ್ಲ, ನನ್ನ ಒಳಗಡೆ ಇರೋ ನೇಚರ್. ಇವತ್ತು ನಾನು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ನಾನಲ್ಲ, ನನ್ನ ಒಳಗಡೆ ಇರೋ ಡಿವೈನ್ ನೇಚರ್. ಸೊ ನೀವೇನು ಮಾಡಬೇಕಾಗಿದ್ದಿಲ್ಲ. ನಿನ್ನ ಒಳಗಡೆ ಇರುವಂಥ ಆ ದೇವರೇ, ಆ ದೇವರ ಬೀಜ ಎಲ್ಲ ಕೆಲಸ ನಿನ್ನ ಒಳಗಡೆಯಿಂದ ಇದ್ದು ಮಾಡ್ತಾ ಇರ್ತದೆ. ಎಲ್ಲವನ್ನ ಮಾಡೋಷ್ಟು ಶಕ್ತಿಯು ಬಲ ಎಲ್ಲಿದೆ? ನಿನ್ನೊಳಕ್ಕೆ ಇದೆ. ಓ ಮೈ ಗಾಡ್, ಅರ್ಥ ಆಗಬೇಕು. ಪಾರ್ಟೇಕರ್ಸ್ ಆಫ್ ದ ಡಿವೈನ್ ನೇಚರ್. 2 ಪೀಟರ್ 1:4 ಅಲ್ಲಿ ಏನು ಹೇಳುತ್ತೆ? ಪಾರ್ಟೇಕರ್ಸ್ ಆಫ್ ಡಿವೈನ್ ನೇಚರ್. ಆ ವಾಕ್ಯ ಇನ್ನೊಂದ್ಸತಿ ಓದಮ್ಮ. 2 ಪೀಟರ್ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ದೈವ ಸ್ವಭಾವದಲ್ಲಿ ಪಾಲು. ಎಲ್ಲರೂ ಹೇಳಿ. ಇವಾಗ ನಾನು ಒಳ್ಳೆಯವನಾಗಿದ್ದೀನಿ ಅಂದರೆ ಅದು ದೈವ ಸ್ವಭಾವದ ಪಾಲು. ಇಫ್ ಐ ಆಮ್ ಗಿವಿಂಗ್, ಇಟ್ಸ್ ನಾಟ್ ಮೀ. ನೋಡಿ, ನಮ್ಮ ಹತ್ರದಿಂದ 5 ಪೈಸೆ ಬರುತ್ತಾ? ನಾವು ಎಂಥವ್ರು ಅಂತ ನಮಗೆ ಗೊತ್ತು. ಇವತ್ತು ಲಕ್ಷ ದೇವ್ರು ಕೊಡ್ತೀನಿ ಅಂದರೆ ದಿಸ್ ಇಸ್ ನಾಟ್ ಮೀ. ಒಬ್ರಿಗೊಂದು ಕಾಫಿ ಕೊಡ್ಸಲ್ಲ ನಾವು ಆ್ಯಕ್ಚುಲಿ ನೋಡಿದ್ರೆ, ಇದು ನೇಚರ್. ಆದರೆ ಇಷ್ಟು ಕೊಡೋ ಥರ ಹೆಂಗಪ್ಪ ಆಯಿತು? ಇದು ನೀನಲ್ಲಪ್ಪ, ನಿನ್ನ ಒಳಗಡೆ ಇರೋ ಡಿವೈನ್ ನೇಚರ್. ದಿಸ್ ಈಸ್ ಗಾಡ್ ಹೂ ಇಸ್ ಡೂಯಿಂಗ್ ದಟ್. ಸೊ ಇಷ್ಟೆಲ್ಲ ದೇವ್ರು ನನ್ನೊಳಗಡೆ ಇದ್ಕೊಂಡು ಮಾಡ್ತಾರೆ. ನೋಡಿ, ಇವಾಗ ಸ್ಟುಡಿಯೋ ಮಾಡಬೇಕು, ಹಾಡು ಕಟ್ಟಬೇಕು, ಹಾಡು ಮಾಡಬೇಕು, ಇದೆಲ್ಲ ನನ್ನ ನೇಚರಾ?
ದಿಸ್ ಇಸ್ ನಾಟ್ ಮೀ, ದಿಸ್ ಡಿಸೈರ್ ಕಮ್ಸ್ ಫ್ರಮ್ ಗಾಡ್. ಇದು ದೇವರಿಂದ ಬಂದಿದ್ದು ನನಗೆ. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಬರಲ್ಲ. ಆ್ಯಕ್ಚುಲಿ ನನಗೆ ಮಾತಾಡಬೇಕು ಅಂದ್ರೇ ಭಯ ಒಂದು ಕಾಲದಲ್ಲಿ. ಆದರೆ ಇವತ್ತು ಇಷ್ಟು ಮಾತಾಡೋ ಥರ ದೇವ್ರು ಇಟ್ಟಿದ್ದಾರೆ ಅಂದರೆ ಇಟ್ಸ್ ನಾಟ್ ಮೀ. ಯಾರಾದರೂ 4 ಜನ ಬಂದರೆ ನಮ್ಮ ಮನೆ ಒಳಗೆ ಹೋಗ್ಬಿಡ್ತಾ ಇದೆ, ಅಯ್ಯೋ ಯಾಕಪ್ಪ ಇವ್ರ ಹತ್ರ ಮಾತಾಡ್ಸೋದು ಅಂತ. ಇವತ್ತು 4 ಜನ ಇಲ್ಲ, 4,000 ಜನದ ಮುಂದೆನೂ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂದರೆ ದಿಸ್ ಈಸ್ ನಾಟ್ ಮೀ, ದಿಸ್ ಈಸ್ ಗಾಡ್ ಹೂ ಈಸ್ ಇನ್ಸೈಡ್ ಮೀ. ಇವತ್ತು ಹಾಡುಗಳೆಲ್ಲ ಇಷ್ಟು ಹಾಡು ಬರೆದಿದ್ದೀನಲ್ಲ, ಹೆಂಗೆ ನನಗೆ ಈ ಹಾಡೆಲ್ಲ ಒಂದೇ ದಿವಸದಲ್ಲಿ ಬಂದಿದ್ದು. ಒಂದು ಪಾಸ್ಟರ್ ಹೇಳಿದ್ರು, ಏನು ಇಷ್ಟೊಂದು ಸುಳ್ಳು ಹೇಳ್ತಾರೆ ಪಿಲಿ ಪಾಸ್ಟರ್. ಹಾಡೋರು ನನ್ನ ಹತ್ರ ಹೇಳಿದ್ರು. ಅವರೇ ನನ್ನ ಹತ್ರ ಹೇಳಿದ್ರು, ಪಾಸ್ಟರ್ ನಿಜವಾಗ್ಲೂ ಹೇಳ್ತೀನಿ, ಒಂದೇ ದಿವಸದಲ್ಲಿ ಕೊಟ್ಟರು ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗಿಲ್ಲ. ಅವರು ಹಾಡುಗಳನ್ನ ಬರೆದು CD ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಹಾಡುಗಳನ್ನ ರಿಲೀಸ್ ಮಾಡಿ, ಆದರೆ ಒಂದೇ ದಿವಸದಲ್ಲಿ ಬರುತ್ತೆ ಅನ್ನೋದು ನಂಬಕ್ಕೆ ಆಗಿಲ್ಲ ಅಂತ. ಒಂದೇ ದಿನ ರಾತ್ರಿ ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡು ಬೆಳಿಗ್ಗೆವರೆಗೂ ನಾನು ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡು ಒಂದೊಂದೇ ಬರೆದು ರೆಕಾರ್ಡ್ ಮಾಡಿದ್ದೆ ಇಷ್ಟು ಹಾಡುಗಳು ಒಂದು ನೈಟಲ್ಲಿ. ದಿಸ್ ಈಸ್ ನಾಟ್ ಮೀ. ನನಗೆ ಹಾಡು ಕಟ್ಟಬೇಕು ಅನ್ನೋದೇ ಬರೋಲ್ಲ. ಹಾಡು ಆಡೋದಕ್ಕೆ ತುಂಬ ಇಷ್ಟ. ಅವಾಗೆಲ್ಲ ಬಂದ್ಬಿಟ್ಟು ತುಂಬ ಇವ್ರ ಥರ ಆಡಬೇಕು, SPB ಥರ ಆಡಬೇಕು, ಆರ್ಕೆಸ್ಟ್ರಲ್ಲಿ ಆಡಬೇಕು, ಆಮೇಲೆ ಹಂಗೆ ಫಿಲಮಲ್ಲಿ ಆಡಬೇಕು, ಈ ರೀತಿ ಎಲ್ಲ ಆಸೆಗಳಿತ್ತು, ಅದು ಬೇರೆ. ಆದರೆ ಹಾಡು ಕಟ್ಟೋಕ್ಕೆಲ್ಲ ನನ್ನ ಕೈಲಿ ಬರ್ತಾನೆ ಇರಲಿಲ್ಲ. ಆದರೆ ಇಷ್ಟು ಹಾಡು ಒಂದೇ ರಾತ್ರಿಯಲ್ಲಿ ಕಟ್ಟಬೇಕು ಅಂದರೆ ದಿಸ್ ಈಸ್ ನಾಟ್ ಮೀ. ಸೊ ನೀವು ಇಷ್ಟು ಕೊಡ್ತಾ ಇದ್ದೀರಾ ಅಂದರೆ, ಇವಾಗ ನೋಡಿ, ಇವಾಗ ಒಂದು ವೇಳೆ ಪಾಸ್ಟರ್ 5 ಲಕ್ಷ ನಾನು ಕೊಡ್ತೀನಿ ಅಂದರೆ ದಿಸ್ ಇಸ್ ನಾಟ್ ಯು, ದಿಸ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ನೀನು ಮಾಡೋಕ್ಕಾಗಲ್ಲ. ಇದು ನಿನ್ನ ಕೈಲಿ ಒಂದು ಕಾಫಿನೂ ಕೊಡ್ಸೋಕ್ಕಾಗಲ್ಲ, ಅದೇ ನೀನು. ಒಬ್ಬರು ಕರ್ಕೊಂಡೋಗಿ ಒಂದೊತ್ತು ಊಟ ಹಾಕಲ್ಲ, ಅದೇ ನಾವು. ಆದರೆ ಇವತ್ತು ಇಷ್ಟು ಸಾವಿರ ಲಕ್ಷಾಂತರ ಗೂಗಲ್ ಪೇ ಮಾಡ್ತೀವಿ, ಫೋನ್ ಪೇ ಮಾಡ್ತೀವಿ. ಯಾರು ಇದು ಮಾಡ್ತಾ ಇರೋದು ಅಂತೀರಾ? ಯಾರ್ರೀ? ನಾನು ತುಂಬ ಒಳ್ಳೆಯವನು ಪಾಸ್ಟರ್, ನಾನು ಹುಟ್ಟಿದಾಗಿಂದ ತುಂಬ ಒಳ್ಳೆಯ ಮನುಷ್ಯ ನಾನು ಅಂತೀರಾ? ನೋನು. ನನಗೊಬ್ರು ಗೊತ್ತು, ಅವ್ರು ಸರಿಯಾಗಿ ಊಟನೂ ಮಾಡಲ್ಲ, ಕರೆಕ್ಟಿಗೆ ಹೋಟ್ಲಲ್ಲಿ ಊಟನೂ ಮಾಡಲ್ಲ, ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕಲ್ಲ. ಅವರು ಏನಂದರೆ ಯಾಕೆ ವೇಸ್ಟ್ ಮಾಡೋದು. ಆದರೆ ಲಕ್ಷ ಅವ್ರು ಕೊಟ್ಟರು ನನಗೆ. ಹೇಗೆ? ಅವರು ಒಳ್ಳೆ ಬಟ್ಟೆ ಹಾಕಲ್ಲ, ಒಳ್ಳೆ ಊಟ ಮಾಡಲ್ಲ, ಒಳ್ಳೆ ಹೋಟ್ಲಿಗೆ ಹೋಗಲ್ಲ, ಆದರೆ ಎಷ್ಟು ಕೊಟ್ಟರು ನೋಡಿ. ಅವ್ರಿಗೊಂದು ಊಟ ಮಾಡಬೇಕಂದ್ರೆ ಯಾಕಿದು ವೇಸ್ಟು ಅಂತಾರೆ. ಸೊ ನಾರ್ಮಲ್ ನೇಚರೇ ಹೆಂಗೆ ಗೊತ್ತಾ ಅವ್ರಿಗೆ? ವೈ ಟು ಸ್ಪೆಂಡ್ ವೇಸ್ಟ್. ಸೊ ವೇಸ್ಟು ಅವ್ರ ಕೈಗೆ ಲಕ್ಷ ಬರ್ತೈತೆ ಅಂದರೆ ಸುಮ್ಮನೆನಾ? ಸೊ ಹಾಡಕ್ಕೆ ಬರಲ್ಲ, ಹಾಡಿಸ್ತಾರೆ. ಓದಕ್ಕೆ ಬರಲ್ಲ, ಓದಿಸ್ತಾರೆ. ಮಾತಾಡೋಕ್ಕೆ ಬರಲ್ಲ, ಮಾತಾಡಿಸ್ತಾರೆ. ಕೊಡೋಕ್ಕೆ ಬರಲ್ಲ, ಕೊಡಿಸ್ತಾರೆ. ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಮಾಡಿಸ್ತಾರೆ. ಆರಾಧನೆ ಮಾಡೋಕ್ಕೆ ಬರಲ್ಲ, ಮಾಡಿಸ್ತಾರೆ. ಯಾಕೆ ಗೊತ್ತಾ? ದಿಸ್ ಇಸ್ ನಾಟ್ ಯು. ನ್ಯೂ ಕವನೆಂಟ್ ಅಂದರೆ ಏನು ಗೊತ್ತಾ? ನಿನ್ನಲ್ಲಿ ಕಾರ್ಯ ನಡೆಸುವಂಥ ದೇವರು, ದ ಡಿವೈನ್ ನೇಚರ್, ಆತನ ಗುಣಾತಿಶಯ, ದೇವರ ಗುಣಗಳು ನಿನ್ನೊಳಗಡೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ನೀನು ರಕ್ಷಣೆ ಹೊಂದಿದಾಗ. ಸೊ ಯು ಹ್ಯಾವ್ ಬಿಕಮ್ ಲೈಕ್ ಗಾಡ್. ಗಾಡ್ಸ್ ನೇಚರ್ ಹ್ಯಾಸ್ ಕಮ್ ಆಟೋಮೆಟಿಕ್ಲಿ ಇನ್ ಯು. ಪಾಸ್ಟರ್ ಕೋಪ ಮಾಡ್ಕೊಳ್ತೀನಿ, ಜಗಳ ಮಾಡ್ತೀನಿ, ಆವಾಗ ಟೆನ್ಷನ್ ಆಗುತ್ತೆ, ಅದು ಒಂದು ಕಡೆ ಓಡ್ತಾ ಇರಲಿ. ಆದರೆ ರಿಯಲ್ ನೇಚರ್ ಏನು ಗೊತ್ತಾ? ಇವತ್ತು ಪರಿಪೂರ್ಣವಾಗಿ ನಿನ್ನನ್ನು ಚೇಂಜ್ ಮಾಡಿದೆ, ಇನ್ನೂ ಮಾಡ್ತಾನೇ ಇದೆ, ಮಾಡ್ತಾ ಇರ್ತೈತೆ. ಓ ಮೈ ಗಾಡ್. ಇದೆಲ್ಲ ಎಲ್ಲಿರೋದು? ಒಳಿಕೆ ದೇವರು ಇಟ್ಬಿಟ್ರು. ಎಲ್ಲರೂ ಹೇಳಿ ಪಾಸ್ಟರ್, ಒಳಿಕೆ ಹೆಂಗೆ ಇಟ್ಬಿಟ್ರು? ಎಲ್ಲ ಹೆಂಗಾಗುತ್ತೆ ನಮ್ಗೆ ಗೊತ್ತಿಲ್ಲ. ಏನು ಮಾಡ್ತಾಯಿದ್ದೀವಿ, ಏನು ಆಗ್ತೈತೆ ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳಿ. ಆಟೋಮೆಟಿಕ್. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ದೇವ್ರು ಏನು ಹೇಳಿದ್ರು ಗೊತ್ತಾ? ಆದಮ ಅವಳನಿಗೆ, ಯು ಫಿಲ್ ದಿಸ್ ಅರ್ತ್, ನೀವು ಭೂಮಿನ ಸ್ವಾಧೀನ ಮಾಡ್ಕೊಳ್ರಿ, ಭೂಮಿನ ತುಂಬಿಸ್ರಿ, ಹೆಚ್ಚಿರಿ, ಮಲ್ಟಿಪ್ಲೈ ಅಂದರು. ಎಷ್ಟು ಜನನ ಇಟ್ಟು? ಇಬ್ಬರನ್ನೇ ಇಟ್ಟು ಏನು ಹೇಳಿದ್ರು? ಮಲ್ಟಿಪ್ಲೈ ಅಂದರು. ಅಲ್ಲಿ ಸೈತಾನ ಹೆಂಗೆ ನಗಾಡ್ತಾ ಇರ್ತಾಯಿದ್ದಾನೆ ಗೊತ್ತಾ? ಹೋ, ಭೂಮಿನ ತುಂಬಿಸೋದು ಅದು ಹೆಂಗಾಗುತ್ತೆ? ಹೆಂಗೆ ಇಷ್ಟು ಜನನ ತರೋಕ್ಕಾಗುತ್ತೆ? ಇವ್ರು ಇರೋದು ಯಾರು? ಇಬ್ಬರೇ. ಆದರೆ ಇಬ್ಬರು ಒಳಗಡೆನೆ ದೇವ್ರೇನು ಅಂತ ಇದ್ರು ಗೊತ್ತಾ ಮನಸ್ಸಲ್ಲಿ? ಅವ್ರ ಒಳಗಡೆ ಇಟ್ಟಿದ್ದೀನಿ, ಅದು ಹೆಚ್ಚುತ್ತೆ. ಹೆಂಗೆ? ಎಲ್ಲರೂ ಹೇಳಿ. ನೋಡಿ, ದೇವರು ಒಂದನ್ನು ಒಳಗಡೆ ಇಟ್ಟಿದ್ದಕ್ಕೆ ಟ್ರೈನಿಂಗೇ ಬೇಕಾಗಿಲ್ಲ. ಇವಾಗ ನೋಡಿ, ಇವಾಗ ಒಬ್ಬನು ಓದಿರೋನಾಗಿರಲಿ, ರ್ಯಾಂಕ್ ಸ್ಟೂಡೆಂಟ್ ಆಗಿರಲಿ, ಫೇಲ್ ಸ್ಟೂಡೆಂಟ್ ಆಗಿರಲಿ, ಆ ವಯಸ್ಸು ಬಂದರೆ ಅವರು ಏನು ಮಾಡ್ತಾರೆ? ಮದುವೆ ಆಗಿ ಮಕ್ಕಳನ್ನ
ಎತ್ತಿ ಹೆಗಲ ಮೇಲೊಂದು, ಕೈಯಲ್ಲೊಂದು, ಮುಂದೆ ಒಬ್ಬರು ಹಿಂದೆ ಒಬ್ಬರೆಲ್ಲ ಬರ್ತಾರಲ್ಲ. ಇದಕ್ಕೆ ಎಲ್ಲಿಗೆ ಹೋದ್ರು ಟ್ರೈನಿಂಗ್ಗೆ? ಸ್ಕೂಲ್ಗೆಲ್ಲಾದರೂ ಹೋದ್ರಾ? ಎಕ್ಸಾಮಲ್ಲಿ ಫೇಲು, ಓದಲ್ಲ ಮಾಡಲ್ಲ, ಕಾಲೇಜ್ ಇದು ಮಾತ್ರ ಕರೆಕ್ಟಾಗಿ ಮಾಡ್ತಾನೆ. ಹೆಂಗೆ ಇದು ಮಾತ್ರ ಹೆಂಗೆ ಕರೆಕ್ಟಾಗಿ ಮಾಡ್ತಾನೆ? ಇದು ಒಳಕ್ಕೆ ಇರೋದು. ಇದು ಎಲ್ಲಾದರೂ ಕ್ಲಾಸ್ ಇದೆಯಾ, ಸ್ಕೂಲ್ ಇದೆಯಾ? ಇದು ಮಾತ್ರ ಯಾರು ಹೇಳ್ಕೊಡೋದೇ ಬೇಡ. ಒಂದು ದೊಡ್ಡ ಚಿಕ್ಕ ಕುಟುಂಬನ ದೊಡ್ಡ ಕುಟುಂಬವಾಗಿ ಮಾಡ್ಕೊಂಡ್ಬಿಡ್ತಾರೆ. ಕೆಲಸ ಮಾಡಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಜವಾಬ್ದಾರಿ ಇಲ್ಲ, ಸರಿಗೆ ಓದಿಲ್ಲ, ಡಿಗ್ರಿ ತೊಗೊಂಡಿಲ್ಲ, ಕಾಲೇಜ್ಗೆ ಹೋಗಿಲ್ಲ. ಇದು ಮಾತ್ರ ಹೆಂಗೆ ಕರೆಕ್ಟಿಗೆ ಬರ್ತೈತೆ? ವಂಶ ಮಾತ್ರ ಬೆಳೀತಾ ವಂಶ ಮಾತ್ರ ಬೆಳೀತಾ ಇರ್ತಾರೆ. ನೋಡಿ, ತುಂಬ ಗಮನವಾಗಿ ನಾನು ನೋಡ್ತಾನೆ. ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಪರವಾಗಿಲ್ಲ, ಒಳ್ಳೇದೇ. ಫಾಸ್ಟ್ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂತ ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಮಾತ್ರ ಏನು ಮಾಡ್ತಾವ್ರೆ? ಚೆನ್ನಾಗಿ ಎಲ್ಲನೂ ಗೊತ್ತು. ಇದು ಹೇಳ್ಕೊಡ್ದೇನೆ ಗೊತ್ತು, ಸ್ಕೂಲ್ಗೆ ಹೋಗ್ದೇನೆ ಗೊತ್ತು. ಹೆಂಗೆ ಈ ನೇಚರ್ನ ದೇವ್ರು ಎಲ್ಲಿಟ್ಟಿದ್ದಾರೆ ಗೊತ್ತಾ? ಮನುಷ್ಯನೊಳಗಡೆನೇ ಇಟ್ಬಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ಸೊ ಇದು ಹೇಗೆ ಒಳಗಡೆನೇ ಇಟ್ಬಿಟ್ರು, ಪ್ರಾಸ್ಪರಿಟಿ ಅನ್ನೋದು ನಿನ್ನ ಒಳಕ್ಕೇನೆ ಇದೆ, ಫರ್ಗಿವ್ನೆಸ್ ಅನ್ನೋದು ನಿನ್ನ ಒಳಕ್ಕೇನೆ ಇದೆ, ಆಶೀರ್ವಾದ ಅನ್ನೋದು ನಿನ್ನ ಒಳಕ್ಕೇನೆ ಇದೆ. ನಿನ್ನ ಒಳಗಿರೋದನ್ನ ಈಗ ಹೊರಗಡೆ ತರಬೇಕಷ್ಟೇ. ಸೊ ಯು ಆರ್ ಎ ಮಿಲಿನಿಯರ್. ಎಲ್ಲಿ ಪಾಸ್ಟರ್? ಇಟ್ಸ್ ಆಲ್ರೆಡಿ ಇನ್ಸೈಡ್ ಯು. ಹೇಗೆ ಸಂತತಿ ಆಗೋದಕ್ಕೆ ನೀನು ಒಳಕ್ಕೆ ಇಟ್ಬಿಟ್ರು, ಆಶೀರ್ವಾದವನ್ನು ನೀನು ಒಳಕ್ಕೆ ಇಟ್ಬಿಟ್ಟಿದ್ದಾರೆ. ಇದಕ್ಕಿಂತ ಒಂದೇ ಒಳ್ಳೆ ಎಕ್ಸಾಂಪಲ್ಲು ಬೇರೆ ಯಾವುದೂ ಇರಲ್ಲ ಅನ್ನಿಸ್ತೈತೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, 1 ಕೊರಿಂಥಿಯನ್ಸ್ 15:10, 1 ಕೊರಿಂಥದವ್ರಿಗೆ ಬರೆದ ಪುಸ್ತಕ 15:10. ನಾನು ಅವರಿಗಿಂತಲೂ ಹೆಚ್ಚಾಗಿ ಪ್ರಯಾಸ. ನೋಡಿ, ಪೌಲನು ಹೇಳ್ತಾನೆ, ನಾನು ಅವರು ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೇನು, ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದ ಅಂಥವನಾಗಿದ್ದೇನೆ. ಇದೆಲ್ಲ ಹೇಳ್ಬಿಟ್ಟು ಏನು ಹೇಳ್ತಾನೆ ಗೊತ್ತಾ? ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ನೋಡಿ, ಬಟ್ ಬೈ ದ ಗ್ರೇಸ್ ಆಫ್ ಗಾಡ್ ಐ ಆಮ್ ವಾಟ್ ಐ ಆಮ್, ಆ್ಯಂಡ್ ಹಿಸ್ ಗ್ರೇಸ್ ಟುವರ್ಡ್ ಮೀ ವಾಸ್ ನಾಟ್ ಇನ್ ವೈನ್, ಬಟ್ ಐ ಲೇಬರ್ಡ್ ಮೋರ್ ಅಬಂಡೆಂಟ್ಲಿ ದ್ಯಾನ್ ದೇ ಆಲ್. ಎಲ್ಲರಿಗಿಂತ ದೊಡ್ಡ ಕಾರ್ಯ ನಾನು ಮಾಡಿದ್ದೀನಿ. ಯಾರು ಹೇಳಿದ್ದು? ಪೌಲನ್ ಹೇಳ್ತಾನೆ, ಎಲ್ಲರಿಗಿಂತ ಕಷ್ಟಪಟ್ಟಿದ್ದೀನಿ, ದೊಡ್ಡ ಕಾರ್ಯ ಮಾಡಿದ್ದೀನಿ. ಲಾಸ್ಟಿಗೆ ಏನು ಹೇಳ್ತಾನೆ ಗೊತ್ತಾ? ಇಟ್ಸ್ ನಾಟ್ ಮೀ. ಐ ಮೀನ್ ಅವ್ರೇನು ಹೇಳ್ತಾರೆ? ಎಟ್ ನಾಟ್ ಐ ಬಟ್ ದ ಗ್ರೇಸ್ ಆಫ್ ಗಾಡ್. ಇವತ್ತು ನೀನಲ್ಲ, ನಿನ್ನೊಳಗಿರೋ ಕೃಪೆ, ನಿನ್ನೊಳಗಡೆ ಇರುವಂಥ ಅಭಿಷೇಕ, ನಿನ್ನೊಳಗಡೆ ಇರುವಂಥ ಡಿವೈನ್ ನೇಚರು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡುತ್ತೆ. ಮಿಲಿನಿಯರ್ ಈಸ್ ಇನ್ ಯುವರ್ DNA. ಓ ಮೈ ಗಾಡ್. ಲ್ಯಾಕಿಯರ್ ಅನ್ನೋದು ಇಟ್ಸ್ ಇನ್ ಯುವರ್ DNA. ಹೋಲಿನೆಸ್ ಇಟ್ಸ್ ಆಲ್ರೆಡಿ ಇನ್ಸೈಡ್. ಪರಿಶುದ್ಧತೆ ನಿನ್ನೊಳಕ್ಕೆ ಇದೆ. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಇನ್ ಓಲ್ಡ್ ಟೆಸ್ಟ್ಮೆಂಟ್ ಹೋಲಿನೆಸ್ ಈಸ್ ಎ ಡಿಮ್ಯಾಂಡ್. ಇನ್ ನ್ಯೂ ಟೆಸ್ಟ್ಮೆಂಟ್ ಹೋಲಿನೆಸ್ ಈಸ್ ಎ ಪ್ರಾಮಿಸ್. ಪರಿಶುದ್ಧವಾಗಿ ಇರಬೇಕಾಗಿದ್ದಿಲ್ಲ, ಪರಿಶುದ್ಧ ಆ ಟೈಟಲ್ನ ದೇವ್ರು ನೀನು ಒಳಗೆ ಕೊಟ್ಬಿಟ್ರು. ನೋಡಿ, ಪರಿಶುದ್ಧವಾಗಿರಬೇಕು. ನಾನು ಇದನ್ನು ಮಾಡಬಾರ್ದಪ್ಪ, ನಾನು ಹೇಗಾದರೂ ಒಳ್ಳೆಯವನಾಗಬೇಕು, ಇದನ್ನು ಬಿಟ್ಬಿಡ್ಬೇಕು, ಇದನ್ನು ಬಿಟ್ಬಿಡ್ಬೇಕು, ಇದನ್ನು ಬಿಟ್ಬಿಡ್ಬೇಕು, ಇದನ್ನು ಬಿಟ್ಬಿಡ್ಬೇಕು ಅನ್ನೋ ಯೋಚನೆ ಕೊಡೋದು ಯಾರು ಗೊತ್ತಾ? ನಿನ್ನ ಒಳಗಡೆ ಇರೋ ಡಿವೈನ್ ನೇಚರ್. ಇವತ್ತು ನೀವು ತಪ್ಪು ಮಾಡ್ತಾ ಇರ್ಬೋದು, ಒಂದು ವೇಳೆ ಪಾಪದಲ್ಲಿ ಇರ್ಬೋದು, ಆದರೆ ಅದರಲ್ಲೇ ಯು ವಿಲ್ ನಾಟ್ ಎಂಜಾಯ್. ಒಂದು ದಿವಸ ನೀನು ಆಚೆ ಬರ್ತೀಯ. ಯಾಕೆ ಗೊತ್ತಾ? ಡಿವೈನ್ ನೇಚರ್ ಈಸ್ ಇನ್ಸೈಡ್ ಯು. 5 ಪೈಸೆ ನೀನು ಬಿಚ್ಚಲ್ಲ, ನಿನ್ನ ಕೈಯಲ್ಲೇ ದೇವ್ರ ಲಕ್ಷಾಂತರ ರೂಪಾಯಿನ ಕೊಡಿಸೋದು. ಡಿವೈನ್ ನೇಚರ್, ಡಿವೈನ್ ಸೀಡ್. ಪಾಸ್ಟರ್ ನನಗೆ ಕ್ಷಮಿಸೋಕ್ಕೆ ಆಗಲ್ಲ. ದೇವರೇ, ನಾನು ಅವ್ರನ್ನ ಕ್ಷಮಿಸ್ತೀನಪ್ಪ ಅಂತ ನೀವು ಅವ್ರ ಹತ್ರ ಮಾತಾಡೋ ಥರ ಮಾಡ್ತಾರೆ. ನೇಚರ್, ಇಟ್ಸ್ ನಾಟ್ ಯು. ಸಾರಿ ಅಂತ ನಿಮ್ಮಲ್ಲಿ ಬರಲ್ಲ. ಭಯಂಕರ ಕೆಟ್ಟ ಮನುಷ್ಯ ನೀನು, ಭಯಂಕರ ಕೆಟ್ಟವ್ರು ನೀವು. ಆದರೆ ಆ ಸಾರಿ ಅಂತ ಬರ್ಸೋದು ಯಾರು ಗೊತ್ತಾ? ಡಿವೈನ್ ನೇಚರ್. ಐ ಫರ್ಗಿವ್ ಯು, ನಿನ್ನ ಕೈಲಾಗಲ್ಲ. ಡಿವೈನ್ ನೇಚರ್ ವಿಲ್ ಡೂ ದಟ್. ನಾನೇನು ಹೇಳ್ತೀನಿ ಗೊತ್ತಾ? ಹೊಸ ಒಡಂಬಡಿಕೆ ಏನು ಗೊತ್ತಾ? ನೀನೇನು ಮಾಡಬೇಕಾಗಿದೆಯಲ್ಲ, ನಿನ್ನ ಒಳಕ್ಕಿರೋ ಆ ನೇಚರು, ನಿನ್ನ ಒಳಕ್ಕಿರುವಂಥ ಡಿವೈನ್ ನೇಚರು ಎಲ್ಲನೂ ಮಾಡಿಸುತ್ತೆ. ಫಿಲಿಪಿಯರ್ಗೆ ಬರೋ ಪುಸ್ತಕ 2:13, ಫಿಲಿಪಿಯನ್ಸ್ 2:13.
ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಅಷ್ಟೇ, ಇದಕ್ಕಿಂತ ಇನ್ನೇನು ಬೇಕು? ಫಾರ್ ಇಟ್ ಈಸ್ ಗಾಡ್ ಹೂ ವರ್ಕ್ಸ್ ಇನ್ ಯು ಬೋತ್ ಟು ವಿಲ್ ಆ್ಯಂಡ್ ಟು ಡೂ ಫಾರ್ ಹಿಸ್ ಗುಡ್ ಪ್ಲೆಷರ್. ಫಾರ್ ಇಟ್ ಈಸ್ ಗಾಡ್ ಹೂ ವರ್ಕ್ಸ್ ಇನ್ ಯು. ಹೂ ವರ್ಕ್ಸ್ ಇನ್ ಯು? ಗಾಡ್ ವಿಲ್ ವರ್ಕ್ ಇನ್ ಯು. ಸೊ ಪರಿಶುದ್ಧವಾಗಿರಬೇಕು ಅನ್ನೋದು ದೇವರೇ ನಿನ್ನೊಳಗೆ ಇಟ್ಟಿರೋದು. ತಪ್ಪು ಮಾಡಬಾರ್ದು ಅನ್ನೋದು ದೇವರೇ ನಿನ್ನೊಳಗೆ ಇಟ್ಟಿರೋದು. ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ದೇವರೇ ನಿನ್ನೊಳಗೆ ಇಟ್ಟಿರೋದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೀತಿಸಬೇಕು, ಪ್ರಾರ್ಥಿಸಬೇಕು, ದೇವರೊಂದಿಗೆ ಐಕ್ಯದಲ್ಲಿರಬೇಕು ಅನ್ನೋದು ನಾನು ಫೋರ್ಸ್ ಮಾಡೋದ್ರಿಂದ ಬರೋಲ್ಲ. ನಿನ್ನ ಒಳಗಡೆ ಇರೋ ನೇಚರೇ ನಿನ್ನನ್ನು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇನ್ನೂ ಪ್ರೇಯರ್ ಮಾಡಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು, ಇನ್ನೂ ಆರಾಧನೆ ಮಾಡಬೇಕು, ಇನ್ನೂ ಬೈಬಲ್ ಓದಬೇಕು, ಇನ್ನೂ ಪ್ರಸಂಗ ಕೇಳಬೇಕು, ಇನ್ನೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ ಒಳಗಡೆ ಹಾಗೇ ಹೃದಯ ಮಿಡಿತಾ ಇರ್ತಾರಲ್ಲ, ದಟ್ ಈಸ್ ಫ್ರಮ್ ಗಾಡ್. ಓ ಮೈ ಗಾಡ್. ಲಾ ಮಾಡು 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 ಅಂತ ಹೇಳುತ್ತೆ. ಗ್ರೇಸ್ ಮಾಡದೇ ಇರೋಕ್ಕೆ ಆಗಲ್ಲ, ನಿನಗೆ ಮಲಗಕ್ಕೆ ಬಿಡಲ್ಲ. ಏನಾದರೂ ಮಾಡಬೇಕು ಅನ್ನೋ ಆ ಹೃದಯದ ಆಸೆ ದೇವ್ರು ನಿನ್ನ ಒಳಕ್ಕೆ ಹಂಗೆ ಆಟೋಮೆಟಿಕ್ಕಾಗಿ ಇಟ್ಬಿಟ್ಟಿದ್ದಾರೆ. ಬಿಕಾಸ್ ಡಿವೈನ್ ನೇಚರ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. NLT. For God is working in you. For God is working in you. Giving you the desire. Giving you the desire. Who is giving the desire? Who is giving the desire? ನಾನು ಬೇರೆ ಮಾತಾಡ್ತಾ ಇದ್ದೀನಿ ಅಷ್ಟೇ ರೀ. ಆಸೆಯನ್ನು ಇವಾಗ ದೇವರೇ ನಿಮ್ಮ ಒಳಕ್ಕೆ ಆಗ್ತಾ ಇರೋದು. ಕೆಲವೊಂದು ಪ್ರಸಂಗಗಳನ್ನು ಕೇಳ್ತಾ ಇದ್ದಾಗಲೇ ನನಗೊಂದು ಹೊಸ ಹೊಸ ಆಸೆಗಳು ನನ್ನ ಒಳಗಡೆ ಬರುತ್ತೆ ನೋಡಿ. ಏನಾದರೂ ಮಾಡಬೇಕು ಅಂತ. ಸೊ ಆಡಬೇಕು. ಡಿಸೈರ್ ನಂದಲ್ಲ, ನನ್ನ ಮುಖಾಂತರ ಆಡಿಸಿರೋದಷ್ಟೇ. ಪ್ರಸಂಗಗಳು ಈ ಥರ ಎಲ್ಲ ಎತ್ಕೊಂಡ್ಬರ್ತೀನಲ್ಲ, ಇದು ನಾನಲ್ಲ, ನನ್ನ ಒಳಗಡೆ ಇರುವಂಥ ದೇವರು ಇದನ್ನೆಲ್ಲ ನನಗೆ ಕೊಟ್ಟಿರೋದು. ಡಿಸೈರ್, ಆಸೆ ಅಂತ ಇದ್ಬಿಟ್ರೆ ನಿದ್ದೆನೇ ಬರಲ್ಲ ಬಿಡಿ. ರಾತ್ರಿ ಆಗಲೂ ಅದೇ ಓಡ್ತಾ ಇರ್ತಿದೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪ್ಪೆ ಇನ್ನೂ ದಾಹದಿ. ಏಮೇನ್ ಆಸೆ ಹೆಂಗೆ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಇನ್ನೂ ಏನಾದರೂ ಮಾಡಬೇಕು ಮಾಡಬೇಕು ಮಾಡಬೇಕು. ಎಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀವಿ, ಇನ್ನೂ ನೋಡಿ ಆಸೆ ತೀರ್ತಾನೆ ಇಲ್ಲ, ಇನ್ನೂ ತೀರೋದೇ ಇಲ್ಲ. ಇನ್ನೂ 50 ವರ್ಷ ಆದರೂ ಆಸೆ ತೀರಲ್ಲ ದೇವ್ರಿಗಾಗಿ ಏನಾದರೂ ಮಾಡಬೇಕು. ಅದು ಬಿಕಾಸ್ ಡಿವೈನ್ ನೇಚರ್ ಈಸ್ ವಾಕಿಂಗ್ ಇನ್ಸೈಡ್ ಯು. ಆಮೆನ್, ಹಲ್ಲೆಲೂಯಾ. ಇವಾಗ ಪೇತ್ರನಿಗೆ ಏನಾದರೂ ಆಸೆ ಐತಾ ಮಾಡಬೇಕು ಅಂತ? ಅವನು ಯೇಸು ಸ್ವಾಮಿ ಶಿಲ್ಬೆಲ್ಲಿ ಹಾಕಿದಾಗ ಅವನೇನು ಹೇಳ್ದ ಗೊತ್ತಿಲ್ಲ ಅಂತ ಎಸ್ಕೇಪ್ ಆದವನು ಅಲ್ವಾ. ಅವನಿಗೆ ಜನ ನೋಡಿದ್ರೆ ಭಯ. ಯಾರನ್ನ ನೋಡಿ ಓಡೋಗಿ ಬಚ್ಕೊಂಡಿದ್ದ ಅವನು. ಒಂದು ಹುಡುಗಿ ಬರ್ತಾಳೆ, ಇವನು ಪೇತ್ರ ಯೇಸು ಸ್ವಾಮಿ, ಅಯ್ಯೋ ನನಗೆ ಗೊತ್ತಿಲ್ಲ ಅಂತ. ಯಾರು ಒಂದೇ ಒಂದು ಹುಡುಗಿನ ಎದುರ್ಕೊಂಡು ಏನು ಮಾಡ್ತಾನೆ, ಇಲ್ಲೊಬ್ಬ ಬಚ್ಚಿಟ್ಕೊಳ್ತಾನೆ. ಯೇಸು ಸ್ವಾಮಿ ಅವನ ಮೇಲೆ ಇಟ್ಟಂಥ ವಾಗ್ದಾನ ಏನು ಗೊತ್ತಾ? Matthew 4:19 ಓದಿ ಬೇಗ. ಮತ್ತೆ ಏನು ಬರೆದ ಪುಸ್ತಕ 4:19. Then he said to them, follow me and I will make you fishers of men. I will make you. ಹೊಸ ಒಡಂಬಡಿಕೆಲ್ಲ ಐ, ನಾಟ್ ಯು, ಎವ್ರಿಥಿಂಗ್ ಈಸ್ ಐ. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು. ನಾನು ಮಾಡ್ತೀನಿ. ಎಲ್ಲರೂ ಹೇಳಿ, ನಾನು ಐ ವಿಲ್. ಎಲ್ಲರೂ ಹೇಳಿ. ಸೊ ಇವತ್ತು ನನ್ನ ಹತ್ರ ದುಡ್ಡು ಬರಬೇಕು ಅಂದರೆ ಹಿ ಹ್ಯಾಸ್ ಟು ಡೂ ದಟ್. ಇವತ್ತು ನೀವು ಇನ್ನೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ಹಿ ಹ್ಯಾಸ್ ಟು ಡೂ ಇಟ್. ನಿನಗೆ ಒಂದು ಪ್ರಮೋಷನ್ ಸಿಗಬೇಕಂದ್ರೆ ಹಿ ಹ್ಯಾಸ್ ಟು ಡೂ ಇಟ್. ನೆಕ್ಸ್ಟ್ ಲೆವೆಲ್ ದೇವರು ನಿನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಹಿ ಹ್ಯಾಸ್ ಟು ಡೂ ಇಟ್. ಫ್ರಮ್ ಟುಡೇ ಆನ್ವರ್ಡ್ಸ್, ಇವತ್ತಿನಿಂದ ದೇವರು ನಿನಗಾಗಿ ನಿನ್ನ ಫೈನಾನ್ಸಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರು ತಾನೇ ಕೆಲಸ ಮಾಡಲಿ. ಓ ಮೈ ಗಾಡ್, ಕರಗಳನ್ನು ತಟ್ಟಿ ಓ ಜೀಸಸ್. ಸೊ ಇವನು ಧೈರ್ಯವಾಗಿ ಎಲ್ಲರ ಮುಂದೆ ಪ್ರಸಂಗ ಮಾಡ್ದ. ಹೆಂಗೆ ನೋಡಿ, ಒಂದೇ ಒಂದು ಹುಡುಗಿಗೆ ಎದುರ್ಕೊಂಡು ಓಡ್ದವನು ಇವಾಗ ಪ್ರಸಂಗ ಮಾಡ್ತಾನೆ. ಎಷ್ಟು ಜನ ಬರ್ತಾರೆ? ಆಮೇಲೆ ಇನ್ನೊಂದ್ಸತಿ ಪ್ರಸಂಗ ಮಾಡ್ತಾನೆ, ಎಷ್ಟು ಜನ ಬರ್ತಾರೆ? ಹೆಂಗೆ ಬಂದರು? ಇಟ್ಸ್ ನಾಟ್ ಪೀಟರ್. ಜೀಸಸ್ ಸೆಡ್, ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್. ನಿನ್ನನ್ನು ಮನುಷ್ಯರನ್ನಾಗಿ ಹಿಡಿಯೋ ಥರ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಪೀಟರ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ವರ್ಡ್ ಆಫ್ ಗಾಡ್, ನಾಟ್ ಆನ್ ಹಿಸ್ ಟ್ಯಾಲೆಂಟ್. ಅವನ ಎಜುಕೇಷನ್ ಮೇಲಲ್ಲ,
ಓದೇ ಇಲ್ಲ, ಅನ್ಸ್ಕೂಲ್ಡ್ ಅಂತ ಹೇಳುತ್ತೆ. ಆದರೆ ಅವ್ನು ಮಾತಾಡ್ರೆ 3,000 ಜನ ಬಂದ್ರಂತೆ, 5,000 ಜನ ಬಂದಂತೆ. ಹೆಂಗೆ? ಇಟ್ಸ್ ನಾಟ್ ಪೀಟರ್, ಇಟ್ಸ್ ಗಾಡ್. ಪ್ರೀತಿಸು. ಇನ್ನು ಕಾಲೇಜ್ಗೆ ಹೋಗಿಲ್ಲ, ಡಿಗ್ರಿ ಮಾಡೋರೆಲ್ಲ ನನ್ನ ಪ್ರಸಂಗ ಕೇಳ್ತಾವ್ರೆ. ಪ್ರೀತಿಸು ಇನ್ನೂ ಹೆಚ್ಚಾಗಿ. ನಾನು ಡಿಗ್ರಿ ಮಾಡಿಲ್ಲ, ಆದರೆ MBBS ಮಾಡಿದವರೆಲ್ಲ ನನ್ನ ಪ್ರಸಂಗನ ಕೇಳ್ತಾರೆ. ಇಂಜಿನಿಯರ್ ಮಾಡಿದವರೆಲ್ಲ ನನಗೆ ಕೆಲಸ ಮಾಡ್ತಾರೆ. ಕಂಪ್ಯೂಟರ್ ಇಂಜಿನಿಯರ್ಗಳು ನನಗೆ ಕೆಲಸ ಮಾಡ್ತಾರೆ. ಹೇಗೆ? ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ವರ್ಡ್. ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಆನ್ ಡಿಗ್ರಿ, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ವರ್ಡ್. ದೇವ್ರು ನಾನು ಇಲ್ಲಿ ಹೋಗ್ಬೇಕಾರೆ ಹೇಳಿದ್ರು, ಫಿಲಿಪ್ಪ ನೀನು ಹೋಗಪ್ಪ, ದೊಡ್ಡ ದೊಡ್ಡ ಮೀನುಗಳು ನಿನ್ನ ಹತ್ರ ಬರತ್ರ ನಾನು ಮಾಡ್ತೀನಿ, ಹೋಗು. ದೇವರೇ ನನಗೆ ರಾಮಮೂರ್ತಿ ನಗರ ಯಾರೂ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನನಗೆಲ್ಲರೂ ಗೊತ್ತು, ಹೋಗು. ದೇವರೇ ಕರ್ನಾಟಕದಲ್ಲಿ ನನಗೆ ಯಾರಿಗೂ ಗೊತ್ತಿಲ್ಲ, ನಿನಗೆ ಒಂದು ವೇಳೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿನ್ನನ್ನು ಗೊತ್ತಿಲ್ಲದೆ ಇರೋರು ಯಾರೂ ಇರಲ್ಲ, ಹೋಗು. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ. ನನ್ನ ಕೆಲಸ ಏನು ಗೊತ್ತಾ? ನಾನು ಇವಾಗ ಡಿಗ್ರಿ ಮಾಡಬೇಕು, ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಹೆಂಗೆ ಮಾತಾಡ್ಬೇಕು ಅದೆಲ್ಲ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ. ನೀವು ಬರೀ ಕನೆಕ್ಷನ್ ಮಾತ್ರ ದೇವರೊಂದಿಗೆ ಇಟ್ಕೊಳ್ಳಿ. ನಾನೇನು ಹೇಳ್ತೀನಿ, ನಿನ್ನನ್ನು ಹುಡ್ಕೊಂಬರೋದೆಲ್ಲ ನಿನ್ನ ಹತ್ರ ತಾನಾಗೇ ಬರುತ್ತೆ. ಐ ಮೀನ್, ಸೊ ಗಾರ್ಡನಲ್ಲಿ ಏದೇನ್ ತೋಟದಲ್ಲಿ ಫಸ್ಟ್ ಪ್ರಿಫರೆನ್ಸ್ ವಾಸ್ ನಾಟ್ ಪ್ರೇಯರ್. ಏದೇನ್ ತೋಟದಲ್ಲಿ ದೇವರು ಮನುಷ್ಯನನ್ನು ಇಟ್ಟಿದ್ದು ಪ್ರಾರ್ಥನೆ ಮಾಡೋದಕ್ಕಾಗಿ ಎಲ್ಲ, ಅನುದಿನದ ಆಹಾರ ಕೊಡಪ್ಪ ಅಂತ ಕೇಳೋದಕ್ಕಾಗಿ ಎಲ್ಲ, ಐಕ್ಯತೆ. ಸೊ ಪ್ರೇಯರ್ಸ್ ಪ್ರಿಫರೆನ್ಸ್ ಈಸ್ ಫೆಲೋಶಿಪ್. ಇವತ್ತು ನೋಡಿ ನಮ್ದು ಅರ್ಧ ಭಾಗ ಪ್ರಾರ್ಥನೆ ಗೊತ್ತಾ? ನಾನು ಹೋಗ್ತೀನಿ, ಏನಾದರೂ ಕೆಲಸ ಕೊಡಿಸು ದೇವರೇ, ನನಗೆ ಅಲ್ಲಿ ಅವ್ನು ನೋಡಬೇಕು, ನಾನು ಇವ್ನು ನೋಡಬೇಕು, ನನಗೆ ಹೆಂಗಾರು ಅದ್ಭುತ ನಡಿಬೇಕು, ಅದು ನಡಿಬೇಕು, ಇದು ನಡಿಬೇಕು, ನನಗೆ ಅದು ಕೆಡು, ಇದು ಕೊಡು, ಇದು ಕೊಡು, ಯೇಸುವಿನ ನಾಮದಲ್ಲಿ ಆಮೇನ್. ಸೊ ಟೋಟಲ್ ಪ್ರೇಯರ್ ಏನು ಗೊತ್ತಾ? ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು. ನಾನೇನು ಹೇಳ್ತೀನಿ ಅಂದರೆ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಸಿಟ್ ಇನ್ ದ ಪ್ರೆಸೆನ್ಸ್, ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್, ಎಂಜಾಯ್ ದ ಅನಾಯಿಂಟಿಂಗ್ ಆಫ್ ಗಾಡ್. ನಾನೇನು ಹೇಳ್ತೀನಿ, ದೇವರೊಂದಿಗೆ ಐಕ್ಯತೆಯಲ್ಲೇ ಇರು. ನಿನಗೇನೆಲ್ಲ ಬರಬೇಕೋ ತಾನಾಗೇ ಬರುತ್ತೆ. ಐ ಮೀನ್, ಹಂಬಲ್ ಯುವರ್ ಸೆಲ್ಫ್. ನಾನು ಅಂತಲ್ಲ, ಹಂಬಲ್ ಅಂದರೆ ಏನು ಗೊತ್ತಾ? ತಗ್ಗಿಸ್ಕೊ. ನೀರೆಲ್ಲ ಎಲ್ಲಿಗೆ ಬಂದು ಸೇರೋದು? ತಗ್ಗಿಗೆ. ಎಲ್ಲ ಬರೋದು ನೀರು ತುಂಬೋದು ಎಲ್ಲಿಗೆ? ಹಳ್ಳಕ್ಕೆ. ಎಲ್ಲ ನೀರು ಎಲ್ಲಿ ಬರುತ್ತೆ? ಹಳ್ಳಕ್ಕೆ. ನೀನು ಎಷ್ಟು ಕೆಳಕ್ಕೆ ಹೋಗ್ತೀಯೋ ಅಷ್ಟು ನೀರು ತುಂಬ್ತಾ ಇರ್ತೈತೆ. ಎಷ್ಟು ನೀನು ಹಂಬಲಾಗಿರ್ತೀಯೋ ಅಷ್ಟು ನೀನು ತುಂಬಿಸ್ತಾ ಇರ್ತೈತೆ ದೇವರು. ಎಷ್ಟು ನಿನಗೆ ಒಳಕ್ಕೆ ಹೋಗ್ತೀಯೋ ಅಷ್ಟು ತುಂಬ್ತಾ ಇರ್ತೈತೆ. ನಾನು ಅನ್ನೋ ಕಡೆ ದೇವರು ಇರೋದಿಲ್ಲ, ನೀನು ಅನ್ನೋ ಕಡೆ ದೇವ್ರ ಕಾರ್ಯಗಳನ್ನು ನಡೆಸ್ತಾರೆ. ಇವತ್ತು ಇಲ್ಲಿವರೆಗೂ ನಾನು ಸೇವೆ ಮಾಡಿದ್ದೀನಿ, ಇಲ್ಲಿವರೆಗೂ ಮಾತಾಡ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ದ ವರ್ಡ್ ಆಫ್ ಗಾಡ್ ಹೂ ಕಾಲ್ಡ್ ಮೇ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಓ ಆರಾಧಿಪೆ, ಪ್ರೀತಿಸುವೆ. ಸೊ ಎವ್ರಿಥಿಂಗ್ ಈಸ್ ಗಾಡ್. ಎಲ್ಲರೂ ಹೇಳಿ ಆಮೇನ್. ಸರಿ, ಇವಾಗ ನೋಡಿ ನಾನೇನು ಹೇಳ್ತೀನಿ ಅಂದರೆ, ಪರಲೋಕಕ್ಕೆ ಹೋಗೋದು ದೊಡ್ಡ ವಿಷಯ ಇಲ್ಲ, ಪರಲೋಕಕ್ಕೆ ದೊಡ್ಡ ವಿಷಯ ಇಲ್ಲ ಅಂತ ನಾನು ಎಷ್ಟು ಸತಿ ಹೇಳಿದ್ದೀನಿ. ಆದರೆ ಪರಲೋಕಕ್ಕೆ ಹೋಗೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ? ಪರಲೋಕಕ್ಕೆ ಹೋಗೋದು ಈಸಿನ ಕಷ್ಟನ? ನೀವು ಇನ್ನೂ ಒಂದು ಫಾರಿನ್ ಕಂಟ್ರಿಗೆ ಹೋಗಿಲ್ಲ, ಒಂದು ಕಾಲೇಜ್ಗೆ ಹೋಗಲಿಲ್ಲ, ಒಂದು ಡಿಗ್ರಿ ತೊಗೊಳಕ್ಕಾಗಿಲ್ಲ. ಇಲ್ಲಿ ಸಿಂಗಪುರ್, ಮಲೇಷ್ಯಾ, ಒಂದು ಊರು, ಒಂದು ಫ್ಲೈಟ್ ಹತ್ತಿಲ್ಲ, ಒಂದು ಟ್ರೈನ್ ಹತ್ತಿಲ್ಲ, ಪಕ್ಕದ ಊರು ನೋಡಿಲ್ಲ, ಹೆವೆನ್ಗೆ ಅಷ್ಟು ಈಸಿಗೆ ಹೋಗ್ಬಿಡ್ತೀರಾ? Heaven is a perfect place where nobody can enter through their righteousness. ಪರಲೋಕಕ್ಕೆ ಹೋಗೋದು ಭಾಳ ಭಾಳ ಕಷ್ಟವಾದಂಥ ವಿಷಯ ನೀನು ಪ್ರಯತ್ನ ಪಟ್ಟರೆ. ಪರಲೋಕ ಅನ್ನೋದು ಅಷ್ಟು ಈಸಿ ವಿಷಯ ಅಲ್ಲ. ನೀನು ಹೋಗಿ ಎಲ್ಲರೂ ಹೇಳ್ದಂಗೆ ಹೋಗಿ ಪರಲೋಕಕ್ಕೆ ಸೇರೋದು ಅಷ್ಟು ಈಸಿ ಆದಂಥ ವಿಷಯ ಅಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಥ್ರೂ ಯುವರ್ ಎಫರ್ಟ್ಸ್. ಇವತ್ತು ನೀವು ಹೋಗ್ತೀರಾ ಅಂದರೆ ದಟ್ ಈಸ್ ಥ್ರೂ ಕ್ರೈಸ್ಟ್. ಅದು ನಿನ್ನಿಂದಲ್ಲ, ನಿನ್ನಿಂದ ಅಂತ ಹೇಳೋದಕ್ಕೆ ಆ ಥರ ಯಾವಾಗ ದೇವರೇ ಅಂತ ಹೇಳ್ತೀವೋ, ಇನ್ ದ ನೇಮ್ ಆಫ್ ಜೀಸಸ್ ಯು ಎಂಟರ್ ಈಸಿಲಿ ಇನ್ ಟು ಹೆವೆನ್. ಸೊ ನಮ್ಮ ಕೈಲಿ ಒಂದು ಊರಿಗೆ ಹೋಗೋಕ್ಕಾಗಲ್ಲ, ಒಂದು ಕಾಲೇಜ್ ಒಳಗೆ ನಾವು ಇದುವರೆಗೂ ಕಾಲಿಟ್ಟಿಲ್ಲ,
ಒಂದು ಫ್ಲೈಟಲ್ಲಿ ನಾವು ಕಾಲಿಟ್ಟಿಲ್ಲ, ಹೊರದೇಶಕ್ಕೆ ಕಾಲಿಟ್ಟಿಲ್ಲ, ಪರಲೋಕಕ್ಕೆ ಕಾಲಿಡೋದು ಅಷ್ಟು ಈಸಿನಾ? ಈಸಿ ಅಲ್ಲ, ಕಷ್ಟ. ನೀನು ಪ್ರಯತ್ನ ಪಟ್ಟರೆ. ಆದರೆ ಇವತ್ತು ಒಳಗೆ ಹೋಗ್ತಾ ಇದ್ದೀನಿ ಅಂದರೆ ದಟ್ಸ್ ನಾಟ್ ಮೀ, ಇಟ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಐ ಕ್ಯಾನ್ ಟೆಲ್ ಬೋಲ್ಡ್ಲಿ, ಐ ಕ್ಯಾನ್ ಗೋ ಟು ಹೆವೆನ್. ಆಮೇನ್. ಪರಲೋಕ ನಂದು, ಪರಲೋಕದಲ್ಲಿ ನಾನು ಆರಾಮಾಗಿ ಹೋಗ್ಬೋದು ಅಂತ ಯಾವುದ್ರಲ್ಲಿ ಹೇಳ್ತೀನಿ? ನಾನು ನೀತಿವಂತನಾಗಿ ಪರಿಶುದ್ಧವಾಗಿದ್ದೀನಿ ಅನ್ನೋದ್ರಲ್ಲ, ಯೇಸು ಕ್ರಿಸ್ತನ ಮುಖಾಂತರ ನಾನು ಹೋಗೋದಕ್ಕೆ ಈಸಿಯಾಗಿ ದೇವ್ರ ಮಾರ್ಗ ಮಾಡಿಕೊಟ್ರು. ಸೊ ಆಲ್ ಗ್ಲೋರಿ ಗೋಸ್ ಟು ಜೀಸಸ್. ಸೊ ಪರಲೋಕಕ್ಕೆ ಹೆಂಗೆ ಹೋಗ್ತೀವಿ? ಪರಿಶುದ್ಧವಾಗಿ ಜೀವಿಸಿದ್ರೆ ಹೋಗ್ತೀವಿ ಪಾಸ್ಟರ್. ಒಳ್ಳೆಯವರಾಗಿದ್ದರೆ ನಾವು ಹೋಗ್ತೀವಿ. ಹಂಗ ಹೆಂಗ್ರಿ ಹೋಗ್ತೀವಿ ಪರಲೋಕಕ್ಕೆ? ಸಿಂಪಲ್ ಗಾಸ್ಪಲ್. ವಿಲ್ ಯು ಗೋ ಟು ಹೆವೆನ್ ಅಂತ ಯಾರಾದರೂ ಕ್ವಶನ್ ಕೇಳಿದರೆ ಅವ್ರಿಗೇನು ಹೇಳಿ ಗೊತ್ತಾ? ಯು ರೀಡ್ ಜಾನ್ 3:16. ಯೋಹಾನನ್ ಬರೆದ ಪುಸ್ತಕ 3:16 ಓದಿ. ಜಾನ್ 3:16 ಎಲ್ಲರಿಗೂ ಗೊತ್ತಿರೋದೆ, ಆದರೂ ಓದ್ಬೇಕು ಇನ್ನೊಂದ್ಸತಿ. For God so loved the world that he gave his only begotten Son, that whoever believes in him should not perish but have eternal life. Okay. Believes, eternal life. ಎಲ್ಲರೂ ಹೇಳಿ, ಬಿಲೀಫ್, ಎಟರ್ನಲ್ ಲೈಫ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಿತ್ಯ ಜೀವ ನಂಬುವ, ನಿತ್ಯ ಜೀವ ನಂಬುವ. ಎಟರ್ನಲ್ ಲೈಫ್, ಬಿಲೀಫ್. ಎಲ್ಲರೂ ಹೇಳಿ, ಬಿಲೀಫ್, ಎಟರ್ನಲ್ ಲೈಫ್. Eternal life, believe. So how we will go to heaven? Belief. Eternal life ಅಂದರೆ ಏನು ಗೊತ್ತಾ? ನಿತ್ಯ ಜೀವ ಅಂದರೆ ಏನು ಗೊತ್ತಾ? ನಿತ್ಯ ನಿತ್ಯಕ್ಕೂ ಜೀವನೇ, ಸಾಯೋದೇ ಇಲ್ಲ. ಸೊ ಯು ವಿಲ್ ಗೋ ಟು ಹೆವೆನ್ ಅನ್ನೋದು ಹೆಂಗೆ ಬರುತ್ತೆ? whoever believes. ಎಲ್ಲರೂ ಹೇಳಿ. ಸೊ ಎಷ್ಟು ಜನ ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿನ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡ್ರಿ? ನಂಬಿದ್ದೀರಾ? ಮತ್ತು ಪರಲೋಕಕ್ಕೆ ಹೋಗ್ತಿ ಅಂತ ಏನು ಕ್ವಶನ್ ಅದು? ಏನ್ರಿ ಕ್ವಶನ್ ಇದು? ವಿಲ್ ಯು ಗೋ ಟು ಹೆವೆನ್ ಅಂತ ಯಾರು ಹೇಳ್ಕೊಟ್ಟಿದ್ದು? ನೀನು ಯೇಸು ಸ್ವಾಮಿನ ನಂಬಿದ್ರೇ ನಿತ್ಯ ಜೀವ ಬಂದ್ಬಿಡ್ತು ಅಂತ ಸತ್ಯವೇದ ಹೇಳುತ್ತೆ. ಅಕಾರ್ಡಿಂಗ್ ಟು ಜಾನ್ 3:16, whoever believes will have everlasting life. So everlasting life comes through belief. ಸೊ ಎವರ್ಲಾಸ್ಟಿಂಗ್ ಲೈಫ್, ಹೆವೆನ್ ನೀನು ಹೋಗೋದು ನಾಟ್ ಬೈ ಆ್ಯಕ್ಟ್ಸ್, ಇಟ್ಸ್ ಥ್ರೂ ಫೇತ್. ಪರಲೋಕಕ್ಕೆ ಹೋಗೋದು ಒಳ್ಳೇದು ಮಾಡೋವಿ, ಒಳ್ಳೆಯವರಾಗಿರಬೇಕು. ಒಳ್ಳೆಯವರೇ ಪರಲೋಕಕ್ಕೆ ಹೋಗೋದಲ್ಲ, ನಂಬೋರೇ ಪರಲೋಕಕ್ಕೆ ಹೋಗೋದು. ಎಷ್ಟು ಜನ ನಂಬಿದ್ದೀರಾ ಯೇಸು ಸ್ವಾಮಿನ? ಮತ್ತು ಪರಲೋಕಕ್ಕೆ ಹೋಗ್ತೀರಾ ಇಲ್ವಾ ಅನ್ನೋ ಪ್ರಸಂಗ ಏನು? ಪರಲೋಕಕ್ಕೆ ಹೋಗ್ತೀರಾ ಇಲ್ವಾ ಅನ್ನೋ ಕ್ವಶನ್ ಏನು ಬಂತು? ಪರಲೋಕ ಗ್ಯಾರಂಟಿ, ಬಿಟ್ಟಾಕ್ಬಿಡಿ. ಆಶೀರ್ವಾದನ ನೋಡಿ. ಈ ಲೋಕದಲ್ಲಿ ನಮಗೇನು ಬೇಕು? ಆಶೀರ್ವಾದ ಬೇಕು. ಆಶೀರ್ವಾದ ಬೇಕು ಬೇಕು ಅನ್ನೋದಕ್ಕೆ ನಮಗೇನು ಬೇಕು? ನಂಬಿಕೆ ಬೇಕಷ್ಟೇ, ಥ್ರೂ ಫೇತ್. ಸೊ ನಂಬಿಕೆಯಿಂದ ಪರಲೋಕನೇ ಸಿಗುತ್ತೆ ಅಂದರೆ ನಂಬಿಕೆಯಿಂದ ನಿಂಗೆ ದುಡ್ಡು ಸಿಗಲ್ವಾ? ಸರಿ, ಓಕೆ. ಪರಲೋಕ ಅನ್ನೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ? ಪರಲೋಕ ಅನ್ನೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ? ಇನ್ನೊಂದ್ಸತಿ ಹೇಳ್ತೀನಿ, ದೊಡ್ಡ ವಿಷಯ. ಗೋಯಿಂಗ್ ಟು ಹೆವೆನ್ ಇಸ್ ಬಿಗ್ ಇಶ್ಯೂ. ಇಟ್ಸ್ ದ ಬಿಗ್ ಥಿಂಗ್. ಪರಲೋಕಕ್ಕೆ ಹೋಗೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ? ದೊಡ್ಡ ವಿಷಯ. ಅಷ್ಟು ದೊಡ್ಡ ವಿಷಯಕ್ಕೆ ನೀವು ಯಾವ ಥರ ಹೋಗ್ತಾ ಇದ್ದೀರಾ? ಈಜೇ ಹೋಗ್ತೀರಾ. ನಾನೇನು ಹೇಳ್ತಿದ್ರೆ, ನಂಬಿ ಅಷ್ಟು ದೊಡ್ಡ ಜಾಗಕ್ಕೆ ಹೋಗ್ತೀರಾ, ನಂಬಿ 1 ಲಕ್ಷ ರೂಪಾಯಿ ಬಿಲೀವ್ ಮಾಡೋಕ್ಕಾಗಲ್ವಾ? ನಂಬಿ 1 ಕೋಟಿಗೆ ಬಿಲೀವ್ ಮಾಡೋಕ್ಕಾಗಲ್ವಾ? ನಂಬು 1 ಮನೆಗೆ ಬಿಲೀವ್ ಮಾಡೋಕ್ಕಲ್ವಾ? ನಂಬಿದ್ರೆ 1 ಸ್ಟುಡಿಯೋಗೆ ಬಿಲೀವ್ ಮಾಡೋಕ್ಕಾಗಲ್ವಾ? ನಂಬಿದ್ರೆ ಆ ತಾಡಕ್ಕೆ ಬಿಲೀವ್ ಮಾಡೋಕ್ಕಾಗಲ್ವಾ? ನಂಬಿ ಪರಲೋಕಕ್ಕೆ ಹೋಗ್ತೀನಿ ಅಂತೆ. ಐ ಬಿಲೀವ್ ಫಾರ್ ಕ್ರೋರ್ಸ್ ಇನ್ ಜೀಸಸ್ ನೇಮ್. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯೊಂದಿಗೆ ಸೀನಾಯಿ ಬೆಟ್ಟದಲ್ಲಿ ಮಾಡಿದಂಥ 10 ಕಮ್ಯಾಂಡ್ಮೆಂಟ್ಸ್ ಬಂದು ಕಲ್ವಾರಿ ಬೆಟ್ಟದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ರಲ್ಲ, ಅಲ್ಲಿಗೆ ಬಂದು ಮುಕ್ತಾಯ ಆಗುತ್ತೆ. 10 commandments started from Sinai mountain, Mount Sinai. ಅಲ್ಲಿಂದ ವೇರ್ ಇಟ್ ಎಂಡೆಡ್ ಆನ್ ದ ಮೌಂಟ್ ಆಫ್ ಕ್ಯಾಲ್ವರಿ. ಅಲ್ಲಿಗೆ 10 commandments ಮುಗೀತು. ಸೊ ಇಲ್ಲಿಂದ ಇಲ್ಲಿವರೆಗೂ ನಾನೇನು ದೇವ್ರಿಗಾಗಿ ಮಾಡಬೇಕು ಅಂತ. ಸೊ
ಆಫ್ಟರ್ ದ ರಿಸರೆಕ್ಷನ್ ಆಫ್ ಕ್ರೈಸ್ಟ್, ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ಮೇಲೆ ನಾನೇನು ಮಾಡಬೇಕು ಅಂತಲ್ಲ, ಎಲ್ಲನೂ ದೇವರು ನನಗಾಗಿ ನನ್ನೊಳಗಡೆ ಇದ್ಕೊಂಡು ನಿಮ್ಮೊಳಗಡೆ ಇದ್ಕೊಂಡು ಹಿ ವಿಲ್ ಡೂ ಇಟ್. ಆಮೇನ್. ಸೊ ಓಲ್ಡ್ ಕವೆನೆಂಟ್ ನಾನೇನು ಮಾಡಬೇಕು, ನ್ಯೂ ಕವೆನೆಂಟ್. ಇವತ್ತು ನಾವೆಲ್ಲ ಎದುರು ನೋಡಬೇಕಾಗಿರೋದು ಏನು ಗೊತ್ತಾ, ನನಗಾಗಿ ದೇವರು ಇವತ್ತು ಏನು ಮಾಡ್ತಾರೆ. ಇವತ್ತೊಂದು ಮಿರಾಕಲ್ ನಡೆಯುತ್ತೆ. ಇಟ್ಸ್ ನಾಟ್ ಮೀ, ಆತನ್ನೇ ಮಾಡ್ತಾರೆ. ಇವತ್ತು ಗುಣ ಆಗಬೇಕು, ಯಾವ ಡಾಕ್ಟ್ರಿಂದ ಆಗಿಲ್ಲ, ದೇವ್ರು ಮಾಡ್ತಾರೆ. ಫೈನಾನ್ಸ್ ಒಳಗೆ ಬರಬೇಕು, ಏನು ಮಾಡಬೇಕು, ನಾನೇನು ಮಾಡೋಕ್ಕಲ್ಲ, ದೇವರೇ ಮಾಡಬೇಕು. ಇವತ್ತು ನಿನ್ನ ದೇವ್ರು ಲಕ್ಷಾಂತರ ರೂಪಾಯಿಗೆ ಕರ್ಕೊಂಡು ಹೋಗ್ಬೇಕು, ಲಕ್ಷಾಂತರ ರೂಪಾಯಿಗೆ ದೇವ್ರು ನಿನ್ನನ್ನು ಆಶ್ವಾಸಿಸ್ಬೇಕು. ಏನು ಮಾಡಬೇಕು, ಏನು ಮಾಡೋದು ಪಾಸ್ಟರ್, ಯಾವ ಕೆಲಸ ಇಲ್ಲ, ಯಾವ ಎಜುಕೇಷನ್ ಇಲ್ಲ, ಏನೂ ಇಲ್ಲ, ನಾನು 10th ಓದಿಲ್ಲ, ಸ್ಕೂಲ್ಗೂ ಹೋಗಿಲ್ಲ. ನಿನ್ನ ಮುಖಾಂತರ ದೇವ್ರ ಅದ್ಭುತಗಳನ್ನು ಮಾಡ್ತಾರೆ. ಹೆಂಗೆ? ಇಟ್ಸ್ ನಾಟ್ ಯು, ಇಟ್ಸ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. ಸೊ ಇನ್ನೂ ನಿನ್ನ ಮುಖಾಂತರ ನಡಿಬೇಕಾಗಿರುವಂಥ ದೊಡ್ಡ ದೊಡ್ಡ ಕಾರ್ಯಗಳಿದೆ. ಅದು ನೀನೇನು ಮಾಡಬೇಕಾಗಿದ್ದಿಲ್ಲ. ಜಸ್ಟ್ ಬಿಲೀವ್ ಗಾಡ್ ವಿಲ್ ಡೂ ಥ್ರೂ ಯು. ಆಮೇನ್. ಇವತ್ತಿನಿಂದ ಈ ಸಂದೇಶ ಕೇಳ್ತಾ ಇರೋ ಎಲ್ಲರ ಜೀವಿತಗಳಲ್ಲೂ ದೇವರು ಇವತ್ತಿಂದ ಹೊಸ ಕಾರ್ಯಗಳನ್ನು ಮಾಡ್ತಾರೆ. ಹೊಸ ಒಡಂಬಡಿಕೆ ಅಂದರೆ ಏನು ಗೊತ್ತಾ, ನೀನಲ್ಲ, ದೇವ್ರು ಮಾಡ್ತಾನೆ. ಸೊ ಫುಲ್ ನ್ಯೂ ಕವೆನೆಂಟಲ್ಲಿ ಏನು ಗೊತ್ತಾ, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್. ಆ ಹಳೆ ಒಡಂಬಡಿಕೆ ಯಾಕೆ ಕ್ಯಾನ್ಸಲ್ ಆಯಿತು ಗೊತ್ತಾ? ದೇವ್ರು ಹೇಳ್ತಾರೆ ಹಿ ಡಿಂಟ್ ಡೂ ಇಟ್, ಹಿ ಕೆನಾಟ್ ಡೂ ಇಟ್. ಅವನ ಕೈಲಿ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಅದಕ್ಕೆ ದೇವರು ಹಳೇದನ್ನು ಎತ್ತಾಕಿ ಹೊಸ ಕವನೆಂಟ್ ಒಂದು ಮಾಡಿದ್ರು. ಹೊಸ ಕವನೆಂಟ್ ಏನು ಗೊತ್ತಾ, ನೀನೇನು ಮಾಡಬೇಡಪ್ಪ, ಜಸ್ಟ್ ನನ್ನನ್ನು ನಂಬು, ನಿನಗಾಗಿ ನಾನು ಎಲ್ಲನ ಮಾಡ್ತೀನಿ. ಸೊ ಇವತ್ತು ಅದ್ಭುತಗಳು ದೇವರು ನಿನಗೆ ಮಾಡ್ತಾರೆ. ಶರೀರದಲ್ಲಿ ಆರೋಗ್ಯನ ದೇವರು ನಿನಗೆ ಕೊಡ್ತಾರೆ. ಆಮೇಲೆ ಫೈನಾನ್ಸ್ ದೇವರು ನಿನಗೆ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ, ಜಾಯ್ ಕೊಡ್ತಾರೆ. ಈ ಸಂದೇಶನ ಕೇಳುವ ಎಲ್ಲರ ಹೃದಯಗಳಲ್ಲೂ ಕುಟುಂಬದಲ್ಲಿಯೂ ದೇವ್ರ ಕಾರ್ಯಗಳನ್ನು ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇಲೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್. ಆಮೇನ್. ನೀವು ಯಾವಾಗೆಲ್ಲ ಆಫರಿಂಗ್ ಸೆಂಡ್ ಮಾಡ್ತಿರೋ, ಟೈತ್ ಕಳಿಸಿರೋ, ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ, ಕೆಳಗಡೆ ಅದು ಏನಕ್ಕಾಗಿ ಅಂತ ಅದನ್ನು ನೀವು ಟೈಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ. ಪಾರ್ಟ್ನರ್ ಅಥವಾ ನಾನು ವಸತಿ ಹೇಳ್ದಂಗೆ ಪಾಸ್ಟರ್ ನಾನು ಎಲ್ಲರಿಗೆ ಪಾರ್ಟ್ನರ್ ಆಗಿರ್ತೀನಿ, ಮಂತ್ಲಿ 1000 ಅನ್ನೋದನ್ನು ಒಂದು ವೇಳೆ ಮಾಡೋಂಗಿದ್ರೆ ನೀವು ಅದನ್ನು ಬರಿಬೋದು. ಪಾಸ್ಟರ್ ದಿಸ್ ಈಸ್ ಸ್ಪೆಷಲ್ ಆಫರಿಂಗ್. ಒಂದು ವೇಳೆ ಇದನ್ನು ನಾವು ಇವತ್ತು ಅನೌನ್ಸ್ ಮಾಡಿದ್ದೀವಿ ಸ್ಟುಡಿಯೋ ಮಾಡಬೇಕು ಅಂತ, ಅದಕ್ಕಾಗಿ ಅಥವಾ ಪಾಸ್ಟರ್ ಒಂದು ಹಾಡಿಗಾಗಿ ಅಂತ ನೀವು ಯಾವುದಕ್ಕಾಗಿ ಮಾಡ್ತೀರೋ ನೀವು ಅದನ್ನು ಕೆಳಗಡೆ ಟೈಪ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾವು ಅದಕ್ಕಾಗಿ ಪ್ರೇಯರ್ ಮಾಡ್ತೀವಿ. ಅದಕ್ಕೆ ಬರುವಂಥ ಆಶೀರ್ವಾದಗಳನ್ನು ನಾವು ರಿಲೀಸ್ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.